ಹಂಸ್ ನಿಧಾನಕ್ಕೆ ಆರ್ಸ್ಕಿಸ್ಬಿಟ್ಟಿದ್ರೆ ಮೇಲೆ ಟೆರಸ್ ಮೇಕೊಂಡೈತಿ ಮನೆ ಮೇಕೆ ಒಗ್ಗರಣೆ ಹಾಕಿ ಸಾಂಬಾರ್ ಮಾಡ್ತಾವ್ರೆ ಫಸ್ಟ್ ಟೈಮ್ ತಿನ್ನಂಗಾದ್ರೆ ಸಾಕು. ಅದ್ ಯಾವ್ದೋ ಸೀರೆ ಮೇಳ ಇದೆ ಅಂತ ಅನ್ಬಿಟ್ಟು 500 ರೂಪಾಯಿ ಸೀರೆ ಎತ್ಕೊಂಡ್ ಬಂದ್ಬಿಡೋಣ ಅಂತ ಹೋಯ್ತಾವ್ರ ಗೈಸ್. ನಿಧಾನ ಸೀದಾ ದೇವಸ್ಥಾನ ಹೊಳಿಕೋಗ್ಬಿಟ್ಟು ಆಮೇಲೆ ಅದಕ್ಕೆ ಇದು ಯಾವ್ದೋ ಹೊಸ ಬ್ರ್ಯಾಂಡ್. ನಮ್ಮಮ್ಮ ಈ ಬ್ರ್ಯಾಂಡ್ ಕೇಳೇ ಇಲ್ಲ. ಕೋತಾಸ್ ಅಂತಿದ್ ಯಾವ್ದೋ ಅಲ್ಲ. ಇವ್ರು ಚಿಕ್ಕಿ ಹೊಡ್ಸಿದ್ದೆ ಲಾಸ್ಟ್ ರೈಡ್ ಅನ್ಕೊಂಡ್ ಬಂದೆ ನಾನು. ಹೆಂಗೋ ಬಚಾವ್ ಮಾಡ್ಕೊಂಡ್ ಮನೆಯವ್ರಿಗೋ ಕರ್ಕೊಂಡ್ ಬಂದವ್ರೆ. ಕಾರ್ಯ ಮಾಡುವಾಗ ಹಿಂಗೆಲ್ಲ ಆಗ್ತವೆ ಅಂತ ನಮ್ಗೂ ಗೊತ್ತಿರಲ್ಲ ಗೈಸ್. ಇವರು ನಮ್ಮ ಮಾವ ಅಂದ್ರೆ ನಮ್ಮ ಅಮ್ಮವರ ತಂಗಿ ಮಗ. ಮ್ಯಾಗ್ವಿಲ್ಲು ಇದು ಶೋರೂಮ್ ಇಂದಾನೆ ಬಂದಿರೋದು ಅನ್ಸುತ್ತೆ ಗೈಸ್. ನೋಡಿದ್ರೆ ಸುಮ್ನೆ ನಮ್ಮವ್ರನ್ನ ಕರ್ಕೊಂಡು ಇಷ್ಟು ದೂರ ಬಂದು ಇಲ್ಲಿ ನೋಡಿದ್ರೆ ಬರೀ ವಾಟ್ಸಪ್ ಅಲ್ಲಿ ಕಳ್ಸಿದ್ರೆ ಸಾಕು ಅಂತ ಅನ್ಬಿಟ್ರು. ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ರು ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ನೆನ್ನೆಗೆ ನಾವು ಮದುವೆ ಆಗಿ 9 ದಿನ ಆಗಿತ್ತು. ಆ್ಯಂಡ್ ಚಪ್ರ ಹಾಕಿ 12 ದಿನ ಆಗಿತ್ತು. ಸೊ ಅದಕ್ಕೆ ನೆನ್ನೆ ಸ್ವಲ್ಪ ಚಪ್ರ ಪೂಜೆ ಮಾಡಿಬಿಟ್ಟು ಅದನ್ನು ಗರಿಯನ್ನು ಎಳೆಸ್ತಾರಲ್ಲ, ಸೊ ಇದಕ್ಕೆ ಪೂಜೆ ಮಾಡಿಬಿಟ್ಟು ಚಪ್ರಕ್ಕೆ ಗರಿಯನ್ನು ಎಳೆದು ಆ ಶಾಸ್ತ್ರನ ಕಂಪ್ಲೀಟ್ ಮಾಡ್ದೋ. ಆ್ಯಂಡ್ ಅದ್ರ ಜೊತೆಗೆ ಇವತ್ತಿನ ವ್ಲಾಗ್ನ ವಿಶೇಷತೆ ಏನಪ್ಪ ಅಂತಂದರೆ, ನಮಗೆ ಮದುವೆಗೆ ಅಂತ ಬಂದಿರೋ ಗಿಫ್ಟ್ಸ್ ಎಲ್ಲನೂ ಓಪನ್ ಮಾಡೋ ಟೈಮ್. ಸೊ ಅದನ್ನು ಸಂಜೆ ಮಾಡೋಣ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಇವಾಗ ಸದ್ಯಕ್ಕೆ ಏನಪ್ಪ ಅಂತಂದರೆ, ಮನೇಲೆಲ್ಲರೂ ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡವ್ರೆ. ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಆಲ್ರೆಡಿ ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟು 3 ಜನ ಒಟ್ಟೊಟ್ಟಿಗೆ ಸ್ನಾನಕ್ಕೆ ಹೋಗೋರೆ. ನಾನು ಆ್ಯಕ್ಚುಲಿ ಇವಾಗ ಮಲಗಿದ್ದು ಎದ್ದು ಬರೋಷ್ಟೊಳಗೆ ಇವರೆಲ್ಲ ಕಸ ತೊಳೆದು ಮನೆ ಒರೆಸಿ 3 ಜನನೂ ಒಟ್ಟೊಟ್ಟಿಗೆ ಸ್ನಾನಕ್ಕೆ ಹೋಗ್ಬಿಟ್ಟವ್ರೆ. ಸೊ ಹಂಗಾಗಿ ಯಾರೂ ಕಾಣಿಸ್ತಾ ಇಲ್ಲ ಮನೆ ಒಳಗಡೆ. ನೋಡಿ, ಇಲ್ಲಿ ಮನೆಯೊಳಗೆ ಕಾಣಿಸ್ತಾರ ನಮ್ಮವ್ರೊಬ್ಬರೇ, ಅಂದರೆ ನಮ್ಮ ಪಾಪು ಒಬ್ಬಳೇ. ಇಲ್ಲಿ ಇವಳೇನು ಮಾಡ್ತಾವಳೆ ಅಂತ ಅಂದರೆ ಗೊಂಬೆ ಹಾಕೊಂಡು ಟಿ ವಿ ನೋಡ್ತಾವಳೆ. ಹಿಂಗೆ ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟವ್ರೆ. ಇನ್ನು ದೇವ್ರ ಮನೆ ಇನ್ನೂ ಕ್ಲೀನ್ ಮಾಡಿಲ್ಲ. ನೋಡಿ, 3 ಬಾಗಿಲುಗಳು ಕ್ಲೋಸ್ ಆಗಿವೆ ಅಂತಂದರೆ 3 ಜನ ಸ್ನಾನ ಮಾಡ್ತಾವ್ರೆ ಅಂತ ಅರ್ಥ. ಸೊ 3 ಡೋರ್ನು ಕ್ಲೋಸ್ ಮಾಡ್ಕೊಂಡು 3 ಜನನೂ ಅಟ್ ಅ ಟೈಮ್ ಸ್ನಾನಕ್ಕೆ ಹೋಗ್ಬಿಟ್ಟವ್ರೆ. ಈಗ ಆಲ್ರೆಡಿ 9 ಕಾಲ ಆಗಿಬಿಡಿದ್ಯಾ. ಸೊ 9 ಕಾಲ ಆಗಿದೆ. ಅದಾದಮೇಲೆ ಈಗ ಅವರೆಲ್ಲ ರೆಡಿಯಾಗಿ ಬರೋಷ್ಟೊಳಗೆ ಒಂದು 9:30 ಆಗುತ್ತೆ. 9:30ಗೆ ಬಂದ್ರೂ ನಾವಿಲ್ಲಿ ಮನೆ ಬರೋಷ್ಟೊಳಗೆ 9:45 ಅಂತಂದರೆ ದೇವಸ್ಥಾನಕ್ಕೆ ಹೋಗೋಷ್ಟೊಳಗೆ 10 ಗಂಟೆ. ದೇವಸ್ಥಾನಕ್ಕೆ 10 ಗಂಟೆಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋಷ್ಟೊಳಗೆ 11 ಗಂಟೆ ಆಗುತ್ತೆ. 11 ಗಂಟೆ ಆದಮೇಲೆ ಬಂದು ನಾವಿಲ್ಲಿ ತಿಂಡಿ ಮಾಡಬೇಕು. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ನಮ್ಮವ್ರಿಗೆ ಏನೋ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಂತೆ. ಸೊ ಅವ್ರನ್ನ ಒಂಚೂರು ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಐಟಮ್ಸ್ ಎಲ್ಲ ಏನೇನು ಬೇಕು ಅದನ್ನು ತೊಗೊಂಬರ್ಬೇಕು. ಅವ್ರನ್ನ ಕರ್ಕೊಂಡೋಗಿ ತೊಗೊಂಡು ಬಂದಮೇಲೆ ಸಂಜೆ ಗಿಫ್ಟ್ ಓಪನಿಂಗ್ ಇರುತ್ತೆ, ಓಕೆನಾ. ಸೊ ಇವಾಗ ಅವರೆಲ್ಲ ಸ್ನಾನ ಮಾಡ್ಕೊಂಡು ಬೇಗ ಬಂದುಬಿಡಲಿ. ಅದ್ರ ಜೊತೆಗೆ ನಾನು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ನಾನು ಸ್ನಾನ ಮಾಡ್ಕೊಂಡ್ಬಿಟ್ಟು ರೆಡಿ ಆಗಿಬಿಟ್ರೆ ದೇವಸ್ಥಾನಕ್ಕೆ ಹೋಗೋಕೆ ಕರೆಕ್ಟ್ ಆಗುತ್ತೆ. ಗೈಸ್, ಸ್ನಾನ ಮಾಡಿಕೊಂಡು ರೆಡಿ ಆಗೋದ್ರ ಜೊತೆಗೆ ಪೂಜೆನೂ ಮುಗಿಸಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗೋದು ಒಂದೇ ಬಾಕಿ. ನೋಡಿ, ನಮ್ಮ ಮನೆಯವರು ಈ ಥರ ರೆಡಿ ಮಾಡೋರು. ದೇವ್ರ ಮನೆ ಈ ಥರ ರೆಡಿ ಮಾಡಿ ಪೂಜೆ ಮಾಡಿ ಆಯಿತು. ನಾವು ಪೂಜೆ ಮಾಡೋ ಟೈಮ್ಗೆ ಕರೆಕ್ಟಾಗಿ ನಮ್ಮ ಮಾವು ಬತ್ತು. ತಿಂಡಿ ಮಾಡ್ದಮ್ಮ, ಏನು ತಿಂದೆ? ಹಾಯ್ ಮಾಡು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಹಾಯ್ ಗೈಸ್, ಇವರು ನಮ್ಮ ಮಾವ ಅಂದರೆ ನಮ್ಮ ಅಮ್ಮವರ ತಂಗಿ ಮಗ. ಇವರು ಬಾಂಬೆಲಿರೋದು. ಇವಾಗ ನನ್ನ ಮದುವೆಗೆ ಅಂತ ರಜಾ ಹಾಕ್ಬಿಟ್ಟು ಬಂದವ್ರೆ. ಸಾರಿ, ನಮ್ಮ ಅಮ್ಮವ್ರ ಚಿಕ್ಕಮ್ಮನ ಮಗ ಗೈಸ್. ಅದು ತೀರಾ ಲೆಂತಿ ಆಗೋಯ್ತು. ನಮ್ಮ ಅಮ್ಮ ಫುಲ್ ಶಾರ್ಟ್ ಆಗಿ ಹೇಳ್ಬಿಡ್ತು. ನೋಡಿ, ನಮ್ಮವ್ರು ಫುಲ್ ರೆಡಿ ಪರ್ಣಿ. ಹಾಯ್ ಮಾಡು ಮಗನೆ. ಸೊ ಈಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋ ಟೈಮ್ ಗೈಸ್. ನಾನು ಹೇಳಿಲ್ವಾ, ನಮ್ಮ ಮನೆಯವರು ಕರೆಕ್ಟಾಗಿ ಗೈಸ್, ನಾನು 9:30 ಬರ್ತಾರೆ ಆಚೆಗೆ. 9:45 ಹೋಗ್ಬೋದು ಅಂತ ಹೇಳಿದೆ. ಬಟ್ ನೋಡಿ, ಇಲ್ಲಿ 10:30 ಆಯಿತು ಟೈಮು ಇವ್ರು ಹೊರಗಡೆ ಬರೋಷ್ಟೊಳಗೆ. ಸೊ ಇವಾಗ ಎಲ್ಲರನ್ನೂ ಕರ್ಕೊಂಡು ಏನು ಚಿಲ್ಲರೆ ಕಾಸು ಎತ್ಕೊಂಡಿದ್ರಾ? ಅಲ್ಲಿ ಮಮ್ಮಿಯವ್ರು ತಗೊಂಡವ್ರು ಕಾಶ್ 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 ಕಾಶ್. ದೇವಸ್ಥಾನಕ್ಕೆ ಹೋಗ್ತಾ ಗೈಸ್ ಚಿಲ್ಲರೆ ಕಾಸು ತಗೊಂಡಿದ್ದೀರ ಅಂತ ನಮ್ಮವರು ಕಾಸು 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 ಅಂತ ಅವ್ರೆ. ತಗೊಂಡಿದ್ದೀವಿ ಕಣ್ರಿ. ವಾವ್, ಗೀಸರ್ ಆಫ್ ಮಾಡಿದ್ದೀರಾ? ನಾನು ಆಫ್ ಮಾಡಿದ್ದೀನಿ. ನಮ್ಮ ರೂಮ್ದು ಆಫ್ ಮಾಡಿದ್ದೀವಿ. ಲೈಟ್ ಆಫ್ ಮಾಡಿಲ್ವಾ? ಲೈಟ್ ಆಫ್ ಮಾಡಿರಿ. ಯಾಕ್ರಿ? ನಮ್ಮ ಅತ್ತಿಗೆಯವರು ನಮ್ಮ ಪರ್ಣಿಗೆ ಸ್ವೆಟರ್ ಹಾಕ್ತಾರೆ ಗೈಸ್. ಹೊರಗಡೆ ಫುಲ್ ಚಳಿ ಐತೆ. ನೋಡಿ, ಬೆಳಿಗ್ಗೆನೇ ಮಳೆ ಬರ್ತಾ ಕೂತೈತೆ ನಮ್ಮೂರಾಗೆ. ನಮ್ಮ ಮದುವೆ ಟೈಮಲ್ಲಿ ಬರೋಕ್ಕಾಗದೇ ಇರೋ ಕಾರಣ ನಮ್ಮ ಅಪ್ಪವ್ರ ಫ್ರೆಂಡ್ ಅವ್ರ ಮಗ ಒಬ್ಬರು, ಅವರು ನನಗೆ ಫ್ರೆಂಡು ಭಾಸ್ಕರ್ ಅಂತ ಅಂದ್ಬಿಟ್ಟು. ಸೊ ಅವ್ರು ಬಂದ್ಬಿಟ್ಟು ನಮಗೆ ಗುಲಾಬಿ ಹೂ ತಂದ್ಕೊಟ್ಟವ್ರೆ ಮನೆಗೆ, ಪ್ಲ್ಯಾಂಟ್ ಮಾಡಿ ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು ಅಂತ. ಸೊ ಬನ್ನಿ, ಇವಾಗ ಇವರೆಲ್ಲರನ್ನ ಕರ್ಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮ್ಮ ಬಾಸ್ ದರ್ಶನ ಮಾಡಿಕೊಂಡು ವಾಪಸ್ ಬರೋಣ. ನಮ್ಮ ಮನೆ ಗೈಸ್ ಸೋಲಾರ್ ಹಾಕ್ಸಿದ್ರು ಎಲ್ರಿಗೂ ಗೀಸರ್ ನೀರೇ ಬೇಕಂತೆ. ಅದೇನಕ್ಕೆ ಗೀಸರ್ ನೀರು ಇಕ್ಕತ್ತೀರ ನೀವಂಗೆ? ಕೂದಲು ಉದುರಾಯ್ತವೆ ಮೊದಲೇ ಇಲ್ಲಿ. ಅದಕ್ಕೆ ಅದಕ್ಕೊಂದು ಪ್ರಾಡಕ್ಟ್ ಬರ್ತೈತೆ, ಅದ್ರದ್ದು ಒಂದು ಮಾಡೋಣ. ಗೀಸರ್ ಏನಕ್ಕೆ ಯೂಸ್ ಮಾಡ್ತೀರಿ? ಸೋಲಾರ್ ಯೂಸ್ ಮಾಡೋಕ್ಕಾಗಲ್ವಾ? ಸೋಲಾರ್ ಹಾಕ್ಸ್ಬಿಟ್ಟು ಗೈಸ್, ಅದು ಸೂರ್ಯದೇವ ಏನು ಮಾಡವ್ರೆ ಅಂತಂದ್ರೆ, ಕಾಕೆ ಕಾಕೆ ಹಿಂಗೆ ಇದ್ಯಾಕಣ ಇಲ್ಲಿ ಊಟ ಮಾಡ್ತಿದ್ದಿ?
ಮಳೆ ಬತ್ತೈತೆ ಅಂದ್ಬಿಟ್ಟು ಇಲ್ಲಿಗೆ ಎತ್ಕೊಂಬಂದ. ನೋಡಿ ಗೈಸ್ ನಮ್ಮ ಚಲೋಣ ಮಳೆ ಬತ್ತೈತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಎತ್ಕೊಂಬಂದೈತೆ. ಗಾಡಿ ಕೀ ಕೊಡಂಗೆ. ಈಗ ಒಂದು ಗಾಡೀಲಿ ನಾವು, ಒಂದು ಗಾಡೀಲಿ ನಮ್ಮ ಅಮ್ಮ ನಮ್ಮ ಅತ್ತಿಗೆ. ತೊಗೊಳ್ಳಿ, ಯಾವ ಗಾಡಿ ಬೇಕು ಆ ಗಾಡಿ ಓಡಿಸ್ತೀರಾ? ಮಾವರ ಗಾಡಿ. ತೊಗೊಳ್ಳಿ. ಇದು ನಿಮಗೆ ಫುಲ್ ಹ್ಯಾಂಡ್ಲ್ ಮಾಡೋಕ್ಕೆ ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಬೇಕಿದ್ರದ್ದು. ಹ್ಯಾಂಡ್ಲೆಲ್ಲ ಟೈಟು. ಗೈಸ್ ಈಗ ಎಲ್ಲರೂ ರೆಡಿ. ನೀವು ಯಾಕೆ ಸೀರೆ ಹಾಕೊಳ್ಳತ್ತಾನೆ ನೈಟಿ ಹಾಕೊಂಡಿದ್ದೀರಲ್ಲಮ್ಮ? ಹಾಂ, ನಮ್ಮವ್ರು ನೋಡಿ ಡ್ರೆಸ್ ಹೆಂಗೆ ಹಾಕೊಂಡವ್ರೆ ಅಂತ. ಎಲ್ಲಿ ತಂದ್ರಿ? 100 ರೂಪಾಯಿಗೆ ಎರಡು ತಾನೆ? 50 ರೂಪಾಯಿಗೆ ಎರಡ? ಗೈಸ್ ಮೊನ್ನೆಯಿಂದ ಡ್ರೆಸ್ ಹಾಕ್ತವ್ರು, ಚೆನ್ನಾಗಿರೋ ಹಾಕ್ತವ್ರು, ಅದಕ್ಕೆ 50 ರೂಪಾಯಿಗೆ ಎರಡು ತಂದ್ಬಿಟ್ಟವ್ರೆ ಅಂತ ಅನಿಸ್ತದೆ. ಸೊ ಹಾಂ, ಯಾಕಣ್ಣ ಬಿಚ್ಚಾಕ್ತೇನೆ ನೀನು ಚಪ್ರವಾ? ನೋಡಿ ಗೈಸ್ ಚಪ್ರ ಎಲ್ಲ ಫುಲ್ ಬಿಚ್ಚಾಕ್ಬಿಟ್ಟವ್ರೆ. ಇದು ನೋಡಿ ಖಾಲಿ ಖಾಲಿ ಕಾಣಿಸ್ತೈತೆ ಮನೇಲಿ. ಇಲ್ಲಿ ಚಪ್ರ ಇತ್ತಾ? ಇಲ್ಲೊಂದು ಇಟ್ಟಿದ್ವಾ? ಖಾಲಿ ಇವಾಗ. ಯಾಕಣ್ಣ ಬಿಚ್ಚಾಕ್ತೆ? ಹಾಂ, ಯಾಕೆ ಬಿಚ್ಚಾಕ್ತೆ ಚಪ್ರವಾ? ಇನ್ಯಾಕೆ ಇದ್ದಿದ್ರೇನೈತಿತ್ತು ಇನ್ನೊಂದು ತಿಂಗಳು? ಅಪ್ಪಾಜಿ ಹೇಳ್ತಾ ಹೋಗ್ಲಿ ಬಿಡ. ಆಯ್ತು, ಅದೆಲ್ಲ ಒಣಕೊಂಬಿಟ್ಟಿತ್ತು ಗೈಸ್, ಎಲ್ಲ ಫುಲ್ ಒಣಕೊಂಬಿಟ್ಟಿತ್ತು. ನೆನ್ನೆ ಪೂಜೆ ಮಾಡಿಬಿಟ್ಟೆಲ್ಲ ಇದು ಮಾಡ್ದು ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಇವತ್ತು ಬಿಸಾಕ್ಬಿಟ್ಟವ್ರೆ. ಸೊ ಬನ್ನಿ ಇವಾಗ ಎಲ್ಲರನ್ನೂ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಗೈಸ್ ದರ್ಶನ ಅಂತೂ ಚೆನ್ನಾಗಾಯಿತು. ಆಮೇಲೆ ನಾವು ನೆನ್ನೆ ಪದಾರ್ಥ ತಂದು ಕೊಟ್ಟಿದ್ದು, ಅಂದರೆ ಬೆಲ್ದಾನ ಮಾಡಿ ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೆ ಇನ್ನೊಂದು ಯಾವ ಪ್ರಸಾದ ಸಿಕ್ತು ಗೊತ್ತಾ? ಗಿಣ್ಣು ನನ್ನ ಫೇವ್ರೇಟ್ ಗಿಣ್ಣು ಸಿಕ್ಕೈತಿ. ನಿಮಗೆ ಯಾವ್ದು ಇಷ್ಟ ಆಯಿತು? ಬೆಲ್ದಾನ ಇಷ್ಟ ಆಯ್ತಾ, ಗಿಣ್ಣು ಇಷ್ಟ ಆಯ್ತಾ? ದೇವ್ರ ಪ್ರಸಾದ ಎಲ್ಲ ಇಷ್ಟ ಆಗುತ್ತೆ. ಇವ್ರು ಯಾಕೆ ಆ ಕಡೆ ತಿರ್ಕೊಂಡು ಕೂತ್ಕೊಬಿಟ್ಟವ್ರಲ್ಲ? ಓ, ಅವಳು ಅಲ್ಲೋ ಕೂತವಳದ ಯಾಕೆ? ಯಾಕ ಮಗನೇ ಬಲ? ವಾ, ನೋಡಿ ಗೈಸ್ ನಮ್ಮ ಬಾಸ್ ಇವರು 2ನೇ ಟೈಮ್ ಬರೋದು. ನೀವು 2ನೇ ಟೈಮ್ ಬರೋದಲ್ವ? 2ನೇ ಟೈಮ್ ಬರೋದು ಗೈಸ್. ಮದುವೆ ಆದ್ಮೇಲೆ ಕರ್ಕೊಂಬಂದಿದ್ದೆ, ಇವಾಗ 2ನೇ ಟೈಮ್ ಬಂದವ್ರಿ. ಯಾವ್ದು ಇಷ್ಟ ಆಯಿತು? ಬೆಲ್ದಾನ ಇಷ್ಟ ಆಯ್ತಾ, ಇದೇ ಇಷ್ಟ ಆಯ್ತಾ? ಸೊ ಗೈಸ್ ಈಗ ಪ್ರಸಾದ ತಿಂದಾಯ್ತು, ಸ್ವಲ್ಪ ಹೊಟ್ಟೆ ತುಂಬೈತೆ. ಮನೇಲಿ ತಿಂಡಿ ಏನು ಮಾಡಿದ್ದೀರಿ ಗೈಸ್? ಚಿತ್ರಾನ್ನ ಮಾಡೋರು ತಿಂಡಿಗೆ. ಸೊ ಹೋಗ್ಬಿಟ್ಟು ಇವಾಗ ಮನೇಲಿ ಹೊಟ್ಟೆ ತುಂಬ ಚಿತ್ರಾನ್ನ ತಿನ್ನೋಣ ಬನ್ನಿ. ನಮ್ಮಮ್ಮ ಗೈಸ್ ಗಾಡಿ ಓಡಿಸ್ಕೊಂಬತ್ತೈತೆ. ಅಲ್ಲ, ಇಂಡಿಕೇಟರ್ ಹಾಕ್ಬೇಕಾದ್ರೆ ನಮ್ಮ ಅದಕ್ಕೆ ತಾನೆ ನಮ್ಮಮ್ಮ ಕೈ ಹಿಂಗೆ ಹಿಡಿತೈತೆ. ಬಲ್ದ ಕಡೆಗೆ ಬರ್ತಾ ಇದೀವಿ, ಯಾರೋ ಬರ್ಬೇಡಿ ಅಂತ. ಇಲ್ಲ, ಇಂಡಿಕೇಟರ್ ಆನ್ ಆಗಿರ್ಲಿಲ್ಲ. ನಮ್ಮಮ್ಮ ಕೈ ಹಿಂಗಂತೈತಲ್ಲ, ಬಲ್ದ ಕಡೆಗೆ ಯಾರೋ ಬರ್ಬೇಡಿ ಪ್ಲೀಸ್ ಅಂತ. ಗೈಸ್ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ದು. ಅಷ್ಟೊಳಗೆ ಇಲ್ಲಿ ನಮ್ಮದಕ್ಕೆ ಇದ್ರಲ್ಲಿ ಹೋಯ್ತವ್ರೆ. ನಮ್ಮವ್ರು ಗಾಡಿ ಓಡಿಸ್ತೀನಿ ಅಂತ ಬಂದರು. ಇವ್ರಿಗೆ ಬ್ಯಾಲೆನ್ಸ್ ಆಗೋವರೆಗೂ ಗಾಡಿನ ಹಿಂದೆಗಡೆ ಸಪೋರ್ಟು ಕುತ್ಕೊಬೇಕಂತೆ. ನೋಡೋಣ ಹೆಂಗೆ ಓಡಿಸ್ತಾರೆ ಬನ್ನಿ. ಫಸ್ಟ್ ಟೈಮ್ ಗಾಡಿ ಓಡಿಸ್ತಾರದು ನನ್ನ ಜೊತೆ. ಬ್ರೇಕ್ ಹಿಡಿಬೇಕು, ಕೀ ಆನ್ ಮಾಡಿಲ್ಲ. ವಾ 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 ಕೀನೇ ಆನ್ ಮಾಡಿಲ್ಲ ಗಾಡಿ ಕೀನೇ ಆನ್ ಮಾಡಿಲ್ಲ ಗಾಡಿ ಓಡಿಸ್ತೀನಿ ಅಂತಂದು. ಎಷ್ಟು ಲೀಟ್ರ್ ಕೊಡ್ಬೇಡ. ಹಾಂ ಅಷ್ಟೇ. ಹಾಂ ನಿಧಾನ ಬರ್ರಿ ಹಿಂದಕ್ಕೆ. ಬ್ರೇಕ್ ಬಿಡು, ಬ್ರೇಕ್ ಹಿಡಿಬೇಡ ಕಡೆದು. ಹಾಂ ಬಾ, ಹಂಗೆ ಬಾ, ಏನಿಲ್ಲ ಬಾ. ಹಾಂ ನಿಧಾನ, ಸೀದಾ ದೇವಸ್ಥಾನ ಹೊಳಿಕೋಗ್ಬಿಟ್ಟು ಆಮೇಲೆ. ಹಂಗೆ ಬವ್ವ, ಏನೈಕಿಲ್ಲ, ಅದು ಒಂಚೂರು ಬ್ರೇಕ್ ಪ್ಯಾಡ್ ಸ್ವಲ್ಪ ಟೈಟ್ ಐತೆ. ಹಾಂ ಬಾ, ಹಂಗೆ ಬಾ, ಏನಿಲ್ಲ ಬಾ. ಹಾಂ ಕೊಡು, ಏನಿಲ್ಲ ಬಾ, ಅಷ್ಟೇ ಬಾ, ನಿಧಾನ ಅಷ್ಟೇ. ಹಾಂ ಕಮಾನ್ ಬರಲಿ, ಹಂಗೆ ಸ್ಟ್ರೈಟ್ ಬಾ. ಹ್ಞೂ ಓಡಿಸ್ತಾಳೆ, ಏನಿಲ್ಲ ಬಾ. ಅಷ್ಟೇ ಕ್ರೇಜಿ. ಸಾಕು ನಿಲ್ಸು ಗೈಸ್. ನಂದಿವತ್ತು ಲಾಸ್ಟ್ ರೈಡ್ ಆಗದೆ ಇದ್ರೆ ಸಾಕು. ನೋಡೋಣ ನಮ್ಮ ಮೇಡಮವರು ಹೆಂಗೆ ಓಡಿಸ್ತಾರೆ ಅಂತವ. ಹಾಂ ನಡೀರಿ, ಎಟಕ್ ತಗೊಳತ್ತೆ. ನಡ್ರಿ ಅವ್ರ ಮುಂದೆ ಏನಿಲ್ಲ ಕಣಂತೆ. ಅವ್ರು ಹೋಗ್ಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾವ್ರು ನೋಡಿ ಗೈಸ್. ನಡೀರಿ, ಆಯ್ತು ಹೋಗ್ಲಿ, ಅವ್ರ ಮುಂದಕ್ಕೆ ಏನಾಗಲ್ಲ. ನಡೀರಿ ನಿಮ್ಮ ಪಾಡಿಗೆ ನಡೀರಿ, ಎತ್ಕೊಳ್ರಿ ಕಾಲು. ನಡ್ರಿ ಇವಾಗ ಎಕ್ಸ್ಲೀಟ್ರ್ ಕೊಡ್ಕೊಂಡು ಅಷ್ಟೇ. ಪೀಸ್, ಪರವಾಗಿಲ್ಲ ಗೈಸ್, ನಮ್ಮವ್ರು ಓಡಿಸ್ತಾರೆ. ಎಮರ್ಜೆನ್ಸಿ ಟೈಮ್ಗೆ ಬೇಕಾಯ್ತಾರೆ. ನಡ್ರಿ ಆರಾಮಾಗಿ ಅಷ್ಟೇ. ಹಂಪ್ಸ್ ನಿಧಾನಕ್ಕೆ ಆರಿಸಿ ಆರಿಸ್ಕಿರ್ಸ್ಬಿಟ್ಟಿರೋ ಮೇಲೆ ಟೆರಸ್ ಮೇಕೊಂಡೈತಿ ಮನೆ ಮೇಕೆ. ನೋಡಿ ಗಾಯ್ಸ್, ಹಂಗೆ ಹಾಯ್ ಮಾಡ್ರಿ ನೋಡೋಣ. ಹಾಯ್ ಮಾಡಿದ್ರೆ ನಾವು ಗದೆ ಒಳಗೆ ಹೋಗಿರ್ತೀವಿ ಆಮೇಲೆ. ನಡೀರಿ ಗೈಸ್, ಚೆನ್ನಾಗಿ ಓಡಿಸ್ತಾರೆ, ಪರವಾಗಿಲ್ಲ. ನಾನೆಲ್ಲ ಓಡ್ಸಕ್ಕೆ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನೋಡಿ ಇಲ್ಲಿ ನಮ್ಮದಕ್ಕೆ ಬೀ ಅಂತ ಹೋಯ್ತವ್ರೆ ನಮ್ಮ ಅಮ್ಮಂಗೆ ಕೂರಿಸ್ಕೊಂಡು.
ನಮ್ಮವರು ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಐತಾರೆ? 30 ಕಿಲೋಮೀಟರ್ ಸ್ಪೀಡಲ್ಲಿ ಐತಾವ್ರೆ. 30 ಕಿಲೋಮೀಟರ್ ಸ್ಪೀಡಲ್ಲಿ ಗಾಡಿ ಓಡಿಸಿ ದಾಖಲೆ ಬರದೆ ವೀರ ಮಹಿಳೆ ಅಂತ ಹಾಕ್ಬೇಕು. ನಡಿ ಏನಿಲ್ಲ ಕಣಂತೆ. ಮೇನ್ ರೋಡ್ ಬಂತು, ಮೇನ್ ರೋಡ್ ಅಂತೆ. ನಿಮ್ಮ ಪಾಡಿಗೆ ನೀನು ನಡಿ, ಏನಾಗಲ್ಲ ಕಣಂತೆ. ಅದಕ್ಕೆ ಇಂದ ನಡಿ ಸೀದಾ ಹೇಳ್ತೀನಿ. ನಡಿ ನಿನ್ನ ಪಾಡಿಗೆ ನಡಿ. ನಡ್ರಿ. ಅಷ್ಟೇ ರೈಟಿಗೆ ಬಾ, ತುದಿಗೆ ಹೋಗ್ಬೇಡ. ಅಷ್ಟೇ. ಕ್ರೇಜಿ ನೋಡಿ ಹೆಂಗೆ ಓಡಿಸ್ತಿದ್ರಿ, ಕ್ರೇಜಿ ಅಷ್ಟೇ. ಪೀಸ್ ಅಷ್ಟೇ. ಕ್ರೇಜಿ. ನಿಮ್ಮ ಮಾವ ಲೆಫ್ಟಲ್ಲೇ ಅವ್ರೆ. ಅಷ್ಟೇ. ಪೀಸ್ ನೋಡಿ, ಸಿಂಪಲ್. ಇಷ್ಟಿಗೆ ಭಯ ಪಡ್ಕೋಬೇಕಾ? ನೋಡಿ ಗೈಸ್, ದೇವಸ್ಥಾನದಿಂದ ಮನೆವರೆಗೂ ಗಾಡಿ ಓಡಿಸ್ಕೊಂಬತ್ತಾರ ನಮ್ಮವರು. ಕ್ರೇಜಿ. ನಿಧಾನಕ್ಕೆ ನಡೀರಿ. ಅವನೇನು ಲಾರಿಯನ್ನು ನಮ್ಮ ಮೇಲೆ ಬಂದಂಗೆ ಬರ್ತಾನೆ ಗೈಸ್ ಅವನು. ಆಪೋಸಿಟ್ ಗಾಡಿ ಬರ್ತಾವೆ, ನೋಡ್ಕೊಂಡು ತಿರ್ಗಿಸ್ಬೇಕು. ಹಾಂ, ಬರಲಿ ರೈಟ್ಗೆ, ಬರಲಿ ರೈಟ್. ನಾನು ಹೇಳ್ತೀನಿ ನಡಿ. ಹಾಂ, ರೈಟ್ಸ್. ಓಲಿ ಏನಿಲ್ಲ. ನಡಿ ಏನಿಲ್ಲ ಕಣ. ನಡಿ ಏನಿಲ್ಲ ಕಣ. ನಡಿ. ಅಷ್ಟೇ. ಓಲ್ಡ್. ನಡಿ. ನಡಿ. ಎಕ್ಸಿಲೇಟರ್ ಕೊಡು ಎಕ್ಸಿಲೇಟರ್ ಮುಂದಕ್ಕೆ. ಹೋಗ್ಲಿ. ಒಳ್ಳೆ ಅಂಗಡಿ ಒಳಗೆ ನುಗ್ಗಿಸ್ಬಿಟ್ಟು ಆಮೇಲೆ. ಫೈನಲಿ ಕ್ರೇಜಿ. ಫೈನಲಿ ಗೈಸ್ ಓಡಿಸ್ಕೊಂಬಂದ್ರು ಮನೆಯವ್ರಿಗೂ. ದಾಖಲೆ ಹ್ಯಾಂಡ್ಲೆ ಲಾಕ್ ಮಾಡೋದು ಗೊತ್ತಿಲ್ವಾ? ಹಾಕಿ ಹೇಳ್ತೀನಿ, ಪ್ರೆಸ್ ಮಾಡಿ ಆ ಕಡೆಗೆ ತಿರ್ಸ್ಬೇಕು. ಅಷ್ಟೇ. ಹಂಗೆ. ನೀನೇನು ಓಡಿಸ್ಬೇಡ ಬಾ. ನಿಮ್ಮ ಚಿಕ್ಕಿ ಓಡಿಸಿರೋ ಸಾಕು, ನೀನೇನು ಓಡಿಸ್ಬೇಡ ಬಾ. ನಿಮ್ಮ ಚಿಕ್ಕಿ ಓಡಿಸಿದ್ದೆ ಅಲ್ಲ, ಇವ್ರು ಚಿಕ್ಕಿ ಓಡಿಸಿದ್ದೆ ಲಾಸ್ಟ್ ರೈಡ್ ಅನ್ಕೊಂಡ್ ನಾನು. ಹೆಂಗೋ ಬಚಾವ್ ಮಾಡ್ಕೊಂಡು ಮನೆಯವ್ರಿಗೂ ಕರ್ಕೊಂಬಂದವ್ರೆ. ಸೊ ಬನ್ನಿ ಗೈಸ್, ಇವಾಗ ಹೋಗ್ಬಿಟ್ಟು ಚಿತ್ರಾನ್ನ ಮಾಡೋರು. ಅಟ್ಟೆ ತುಂಬ ಚಿತ್ರಾನ್ನ ತಿನ್ನೋಣ ಗೈಸ್. ನಾವು ತಿಂಡಿ ಮಾಡ್ಕೊಂಡು ಈಗ ಕೇರ್ಪೇಟೆಗೆ ಹೋಗೋಕೆ ರೆಡಿ ಆದೋ. ಕೇರ್ಪೇಟೆಗೆ ಹೋಗೋಕ್ಕೆ ಅಂತಂದ್ರೆ ಫಸ್ಟು ನಾವೇನು ಪ್ಲಾನ್ ಮಾಡ್ಕೊಂಡಿದ್ದು ಅಂತಂದರೆ ಮೇಡಮ್ ಅವ್ರಿಗೆ ಸ್ವಲ್ಪ ಐಟಮ್ಸ್ ಬೇಕು ಅಂತ ಪ್ಲಾನ್ ಮಾಡಿದ್ದು. ಬಟ್ ಇವಾಗ ಹಂಗೆ ಅಲ್ಲಿ ಏನೋ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಲ್ಲ, ಸೊ ಅದನ್ನು ಮಾಡಿಸ್ಬಿಡಿ ಅಂತಂದರು. ಸೊ ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡಿದ್ದೀರಾ? ಏನೇನು ತೊಗೊಂಡಿದ್ದೀರಾ? ಆಧಾರ್, ಪಾನ್, ಫೋಟೋ. ಹಾಂ, ಲಗ್ನ ಪತ್ರಿಕೆ ಬೇಕಲ್ಲ ಗೈಸ್. ಅಣ್ಣ ಒಂಚೂರು ಗಾಡಿ ತೆಗಿಯೋಣ, ಕಾರ್ ತೆಗೆದ್ಬಿಡ್ತೀನಿ. ಇಲ್ಲೆಲ್ಲ ಬ್ಯಾಂಕಿಗೆ ಬರ್ತಾರಲ್ಲ ಗೈಸ್, ಗಾಡಿಗಳು ಇಲ್ಲಿ ಹಾಕ್ಬಿಟ್ಟವ್ರೆ. ಈಗ ಕಾರ್ ತೆಗಿಯೋಕೆ ಹಿಂಸೆ ಅಂತ ಅಂದ್ಬಿಟ್ಟು ಅಣ್ಣಂಗೆ ಹೇಳ್ಬಿಟ್ಟು ಏನೋ ಬೈಕ್ ಸೈಡ್ಗೆ ಹಾಕ್ಸ್ದೆ. ಆಮೇಲೆ ಇಲ್ಲಿ ಗಾಡಿ ಕ್ಲೀನ್ ಮಾಡ್ತಿದ್ದಿಲ್ಲ, ಇಲ್ಲಿ ನೋಡಿ, ಇಲ್ಲಿ ಡಸ್ಟ್ ಹೆಂಗೆ ಬಂದು ಕೂತ್ಕೊಂಡ್ಬಿಡೈತೆ. ಇದು ಗ್ರೀಸು ಅಂದ್ಕೊಂಡೆ. ಗ್ರೀಸ್ ಅಲ್ಲ, ಹೊಗೆ. ಮೀನು ಬೆಂಕಿ ಹಾಕಿದ್ರು ಅದ್ರದ್ದು. ಇದು ಬೆಂಕಿ ಹಾಕೋರಲ್ಲ ಅದ್ರದ್ದು ಪೇಪರಲ್ಲಿ ಬೆಂಕಿ ಹಾಕಿದ್ರ. ಸೊ ಅದ್ರದ್ದು ಪೇಪರೆಲ್ಲ ಬಂದು ಇದು ಕುತ್ಕೊಂಡ್ಬಿಡೈತೆ ಡಸ್ಟ್. ಇಲ್ಲಿ ಬೆಂಕಿದು. ಸೊ ಬನ್ನಿ ಗೈಸ್, ಇವಾಗ ಇಲ್ಲಿಂದ ಮೇಡಮ್ ಅವ್ರನ್ನ ಕರ್ಕೊಂಡು ಕೇರ್ಪೇಟೆಗೆ ಹೋಗೋಣ ಗೈಸ್. ನಾನು ಮನೆಯಿಂದ ಮೇಡಮ್ ಅವ್ರನ್ನ ಎತ್ತಾಕೊಂಡು ಬಂದಿರೋದೇ ರಿಜಿಸ್ಟ್ರೇಷನ್ ಆಫೀಸಿಗೆ. ಸೊ ಇವಾಗ ಇಲ್ಲಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಲಗ್ನ ಪತ್ರಿಕೆ ಎಲ್ಲ ತೊಗೊಂಡು ಬಂದು ಇವಾಗ ಹೋಗ್ಬಿಟ್ಟು ಅಲ್ಲಿ ಗಿರೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತೆ. ಅವ್ರು ಮಾಡಿಸ್ಕೊಡ್ತಾರಂತೆ. ಯಾರು ಗ್ರಾಮವನ್ನವ್ರು ಹೇಳಿದ್ದು ಅದು, ಗಿರೀಶ್ ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಕಾಲ್ ಮಾಡಿದ್ರೆ ಅವ್ರಿಗೆ. ಸೊ ಕಾಲ್ ಮಾಡೋರು ಇವಾಗ ಒಳಗಡೆ ಹೋಗ್ಬಿಟ್ಟು ಗಿರೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಮ್ದು ಇವ್ರದ್ದು ಮದುವೆ ಆಗೈತೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಬರೋಣ ಬನ್ನಿ ಗೈಸ್. ನಾವು ತಾಲೂಕ್ ಆಫೀಸ್ ಹತ್ರಕ್ಕೆ ಹೋಗ್ಬಿಟ್ಟು ಅದು ರಿಜಿಸ್ಟ್ರೇಷನ್ದು ಮತ್ತೆ ಅಡ್ರೆಸ್ ಚೇಂಜ್ ಹೋಗಿ ಕೇಳಿದ್ವಾ. ನಮ್ಮ ಅಪ್ಪಾಜಿ ಒಬ್ರದ್ದು ನಂಬರ್ ಕೊಟ್ಟಿದ್ರು. ಅವರು ಕಾಲ್ ಮಾಡ್ಬಿಟ್ಟು ಕೇಳಿದ್ದಕ್ಕೆ ಅವರು ನೀವು ಬರೋ ಅವಶ್ಯಕತೆನೇ ಇರಲಿಲ್ಲ, ಬರೀ ಆಧಾರ್ ಕಾರ್ಡ್ನ ವಾಟ್ಸಪ್ ಮಾಡಿದರೆ ಸಾಕಾಗ್ತಿತ್ತು. ನಾನು OTP ಕೇಳ್ಬಿಟ್ಟು ಅಪ್ಡೇಟ್ ಮಾಡ್ತಿದ್ದೆ, ಅದನ್ನ ಅಪ್ಡೇಟ್ ಮಾಡಿದರೆ ನಿಮಗೆ ಸರ್ಟಿಫಿಕೇಟೇ ಬಂದ್ಬಿಡ್ತಿತ್ತು ಅಂತ ಹೇಳಿದ್ರು. ನೋಡಿದ್ರೆ ಸುಮ್ಮನೆ ನಮ್ಮವ್ರನ್ನ ಕರ್ಕೊಂಡು ಇಷ್ಟು ದೂರ ಬಂದು ಇಲ್ಲಿ ನೋಡಿದ್ರೆ ಬರೀ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಸಾಕು ಅಂತ ಅಂದ್ಬಿಟ್ರು. ನೀವಾದ್ರೂ ಹೇಳ್ಬೇಕು ತಾನೇ ಫಸ್ಟೇ. ನೋಡಿ ಗೈಸ್, ಅವ್ರಿಗೆ ಮೊದಲೇ ಗೊತ್ತಿತ್ತಂತೆ, ಸುಮ್ಮನೆ ಸುತ್ತಾಡಕ್ಕೆ ಅಂತ ಕರ್ಕೊಂಬಂದಂತೆ. ಹೆಂಗವ್ರೆ ಈ ಜನ ಕಟ್ಕೊಂಬಿಟ್ಟು ನಿಮ್ಮನ್ನ ಶೂಟಿಂಗ್ ತೆಗಿಯೋದೆ ನಾವು. ಸೊ ಇಲ್ಲಿ ಇದು ಇವಾಗ ಆಗಲಿಲ್ಲ. ಆ್ಯಂಡ್ ಆಮೇಲೆ ಮ್ಯಾರೇಜ್ ಸರ್ಟಿಫಿಕೇಟ್ ಏನೋ ಇದು ಮಾಡಿಸ್ಬೇಕಿತ್ತಂತೆ. ಅದು ನಮ್ಮ ಕಾರ್ತಿಯಣ್ಣ ಬಂದಾಗ ನಮ್ಮ ಕಾರ್ತಿಯಣ್ಣನ ಅಪ್ಲೈ ಮಾಡ್ತಾರೆ. ಸೊ ಅವ್ರ ಹತ್ರನೇ ಅಪ್ಲೈ ಮಾಡಿಸಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಬನ್ನಿ ಅಂತಂದರು. ಸೊ ಇವಾಗ ಮೇಡಮ್ ಅವ್ರಿಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕು. ಐಟಮ್ಸ್ನ ತಗೊಂಡು ಮತ್ತೆ ಮೇಡಮ್ ಅವ್ರನ್ನ ವಾಪಸ್ಸು ಮನೆ ಕರ್ಕೊಂಡು ಹೋಗೋಣ ಬನ್ನಿ. ಮನೆ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆಲ್ಲ ಹೇಳ್ದೆ ಆವಾಗಲೇ, ಲೈಕ್ ಗಿಫ್ಟ್ ಓಪನ್ ಮಾಡಬೇಕು ಅಂತ. ಮೋಸ್ಟ್ಲಿ ಇವತ್ತು ಗಿಫ್ಟ್ ಓಪನ್ ಮಾಡೋಕ್ಕಾಗಲ್ಲ, ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಮೋಸ್ಟ್ಲಿ ನಾಳೆಗೆ ಪೋಸ್ಟ್ಪೋನ್ ಆಗುತ್ತೆ ಅದು. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಹೋದ್ಮೇಲೆ ಟೈಮು ಎಲ್ಲ ಕರೆಕ್ಟಾಗಿ ಆದರೆ ಮಾಡ್ತೀನಿ ಇವತ್ತು, ಇಲ್ಲ ಅಂತಂದರೆ ನಾಳೆ ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಸದ್ಯಕ್ಕೆ ಇವಾಗ ಮೇಡಮ್ ಅವ್ರನ್ನ ಕರ್ಕೊಂಡು ಐಟಮ್ಸ್ ತೊಗೊಳೋಣ ಬನ್ನಿ ಗೈಸ್. ಮೇಡಮ್ ಅವ್ರಿಗೆ ಐಟಮ್ ಬೇಕು ಅಂತ ಅಂದ್ಬಿಟ್ಟು ಇವಾಗ ಮೇಡಮ್ ಅವ್ರನ್ನ ಫ್ರೆಂಡ್ಲಿಗೆ ಕರ್ಕೊಂಬಂದಿದ್ದೀನಿ. ಏನೇನು ತಗೋತೀರಿ ಫ್ರೆಂಡ್ಲಿಲಿ? ಬನ್ನಿ ನೋಡೋಣ ಏನೇನು ತಗೋತಾರೆ ಅಂತ. ಇಲ್ಲೇ ಕಂಡ್ರೆ ನಾವು ಯಾವಾಗಲೂ ಬರೋದು, ನಿಮಗೆಲ್ಲ ಅವಾಗಲೂ ಇದು ತಂದಿದ್ರಲ್ಲ ಅದೆಲ್ಲ ಇಲ್ಲೇ ತಂದಿದ್ದು ನಾವು. ಇಲ್ಲೆಲ್ಲ ಸಿಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇಲ್ಲಿ ಯಾವ್ಯಾವ ಐಟಮ್ ಸಿಗ್ತವೆ ಅಂತ. ಸೊ ಈಗ ಹೋಗ್ಬಿಟ್ಟು ಶಾಪಿಂಗ್ ಮಾಡೋಣ ಬನ್ನಿ ಗೈಸ್. ಮೇಡಮ್ ಅವರು ಈ ಬ್ರಷು ಮತ್ತು ಇಲ್ಲಿ ಬ್ಯಾಗ್ ನೋಡ್ತಿದ್ರಾ? ಬ್ಯಾಗ್ ಹಿಂಗೆ ನೋಡ್ತಾ ಹಿಂಗೆ ತಿರುಗ್ತೀನಿ, ನಮ್ಮ ಮಾವನ ಮಗಳು ಇಲ್ಲೇ ನಿಂತವಳೆ. ಸ್ಕೂಲ್ ಮುಗಿಸ್ಕೊಂಡು ಹಿಂಗೆ ಡೈರೆಕ್ಟಾಗಿ ಬಂದ್ಬಿಟ್ಟಾಳೆ. ಅವ್ಳ ಫ್ರೆಂಡ್ ಏನೋ ಇತ್ತಬೇಕಿತ್ತಂತೆ ಸ್ಲಿಪ್ಪರು. ಆಯ್ತು ಬಾ ತೋರ್ಸಕ್ಕಿಲ್ಲ ನಿನ್ನ, ಓಡಾಯ್ತಾವಳ ಹಂಗೆ.
ಅವ್ಳ ಫ್ರೆಂಡ್ ಏನೋ ಸ್ಲಿಪ್ಪರ್ ತಗೋಬೇಕಿತ್ತಂತೆ, ಅದಕ್ಕೆ ಇವಳು ಬಂದ್ಬಿಟ್ಟು ಇಲ್ಲೇ ಕೂತಾವಳೆ. ನಾನು ಹಿಂಗೆ ತಿರುಗಿದೆ, ಹಿಂಗೆ ತಿರುಗ್ತಾ ಇದ್ದೀನಿ. ಇವಳು ಶಾಕ್ ಆಯ್ತು ನನಗೆ 2 ಸೆಕೆಂಡಿಗೆ. ಇದು ಬೇಕಾ? ಚೆನ್ನಾಗಿದೆ, ಇದು ತೆಗೆದ್ಬಿಟ್ಟಿದ್ದಲ್ಲ, ಇದೇನಲ್ಲ ಏನಕ್ಕೆ ಪಾರ್ಟಿಷನ್ಸ್ ಜಾಸ್ತಿ ಇದೆಯಾ? ಚೆನ್ನಾಗಿದೆಯಾ ನೋಡಿ ಗೈಸ್, ಇದನ್ನು ಸೆಲೆಕ್ಟ್ ಮಾಡವ್ರೆ. ಇನ್ನೂ ಅಷ್ಟೊಂದು ಇದ್ದು ನೋಡಿ, ಯಾವ್ದು ಬೇಕು ಅದರಲ್ಲಿ. ಸಾಕಾಯ್ತಾನೆ? ಇಯರ್ ಬಡ್ಸ್ ಕೊಡಿ ಯಾಕ ಒಂದು ಬಾಕ್ಸು. ಇವಳು ಮನೆ ಪಕ್ಕದವಳು ತಾನೇ, ಮನೆ ಪಕ್ಕದವಳು ಇವಳು. ಕೂದಲು ಚೆನ್ನಾಗವಳು ಅಲ್ವಾ? ಕೂದಲು ಚೆನ್ನಾಗಿ ನಿಂದು, ನೀನು ಸುಮಾರಾಗಿದೆಯಾ? ಕೂದಲು ಚೆನ್ನಾಗಿ. ಆಮೇಲೆ ಸ್ನಾನ ಮಾಡೋದ್ನಲ್ಲ ಗೈಸ್, ಇವರು ಕಿವಿ ಕ್ಲೀನ್ ಮಾಡೋ ಅಭ್ಯಾಸ ಅವ್ರಿಗೆ, ಅದಕ್ಕೆ ಇಯರ್ ಬಡ್ಸ್ ತಗೋತಾವ್ರೆ. ಬರ್ರಿ ಸ್ಲಿಪ್ಪರ್ ನೋಡಿ ಬರ್ರಿ. ಇಯರಿಂಗ್ಸ್ ಏನಾರು ಬೇಕಾ? ಫ್ಲಾಟ್ಸ್ ಬೇಕಾ ಹೀಲ್ಸಾ? ಫ್ಲಾಟ್ಸ್ ಇಲ್ಲ, ಇಲ್ಲಿ ಹೀಲ್ಸ್ ಐತೆ ಬರೀ. ಇಲ್ಲೈತೆ ಫ್ಲಾಟ್ಸ್. ಇಲ್ಲ ಇದು ಮೇಲೆ ಇದು ಬೇಡವಾ? ಇನ್ಯಾವ್ದು ಬೇಕು ಮತ್ತೆ? ಇದರಲ್ಲಿ ಇಲ್ಲಷ್ಟು ಕಲೆಕ್ಷನ್ಸ್ ಇನ್ನೂ ಬಂದಿಲ್ಲ ಅನಿಸುತ್ತೆ ಗೈಸ್. ಅಲ್ಲಾವುದು ಕಲೆಕ್ಷನ್ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ಒಳಗಡೆಯಿಂದ ಈಗ ಬೇರೆ ಕಲೆಕ್ಷನ್ ತಂದು ತೋರಿಸ್ತಾವ್ರೆ. ನೋಡೋಣ ರೀ ಇವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ. ಸೆಮಿ ಹೀಲ್ಸ್ ಆಯ್ತಿದೆ ಒಟ್ಟಿನಲ್ಲಿ, ತೀರಾ ಫ್ಲಾಟ್ ಇಲ್ಲ. ಈ ಥರದ್ದು ಬೇಕಾ? ಈ ಥರದ್ದ? ಇದು ಯಾವುದೂ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಇರೋ ಬರೋಲ್ಲ ಅಂತ ತಂದು ಹಾಕ್ಬಿಟ್ರು ನೋಡಿ ಗೈಸ್. ಅದು ಸೇಮ್ ಇದೇ ಥರದ್ದಲ್ವಾ? ಇವಾಗ ಹಾಕೊಂಬಂದ್ರಲ್ಲ ಅದೇ ಥರದ್ದು ಗೈಸ್. ಅದು ಆ ಥರದ್ದು ಬೇಕಾ? ನೋಡೋದು ಹಾಕೊಂಡು ನೋಡು. ಓಕೆನಾ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಅದನ್ನೇ ತಗೋ. ಅದು ಇಷ್ಟ ಆಗಿದೆಯಾ ಅಂತ ಗೈಸ್ ಅವ್ರಿಗೆ ಅದನ್ನೇ ತಗೊಳ್ಳಿ ಬನ್ನಿ ಗೈಸ್. ಫೈನಲಿ ನಮ್ಮ ಮೇಡಮ್ ಶಾಪಿಂಗ್ ಎಲ್ಲ ನೀಟಾಗಿ ಮುಗಿಸಿದ್ರು. ಅವ್ರಿಗೆ ಎಲ್ಲ ತಗೊಂಬಿಟ್ಟ ನೋಡಿ. ಬ್ರಷು, ಹೋಗೋ ಬರೋದಕ್ಕೆ ಇದೇನಂತಾರೆ ಇದಕ್ಕೆ? ಪರ್ಸು. ಏನೋ ಇನ್ನೊಂದು ಏನೋ ಹೇಳ್ತಾರಲ್ಲ ಇದಕ್ಕೆ, ಶಾರ್ಟ್ ಏನೋ ಹೇಳ್ತಾರೆ ಇದಕ್ಕೆ, ನನಗೆ ಹೆಸರು ನೆನಪಿಗೆ ಬರ್ತಾಯಿಲ್ಲ ಗೈಸ್. ಇದೊಂದು ತೊಗೊಂಡ್ರು. ಆಮೇಲೆ ತಲೆಗೆ ಹೇರ್ ಬ್ಯಾಂಡ್ ಅಂದ್ಬಿಟ್ಟು ಇದು ಪ್ಯೂರ್ ಬ್ಲ್ಯಾಕೇ ತೊಗೊಂಡವ್ರೆ. ಅಲ್ಲಿ ಮಿಕ್ಸ್ಡು ಇತ್ತು, ಮಿಕ್ಸ್ಡ್ ಬೇಡ ಅಂತ ಅಂದ್ಬಿಟ್ಟು ಪ್ಯೂರ್ ಬ್ಲ್ಯಾಕೇ ತಗೋತೀನಿ ಅಂದ್ಬಿಟ್ಟು ಪ್ಯೂರ್ ಬ್ಲ್ಯಾಕ್ ತೊಗೊಂಡವ್ರೆ. ಅದಾದಮೇಲೆ ಒಂದು ವೆಟ್ ಟಿಶ್ಯೂ ಬೇಕಿತ್ತಂತೆ, ವೆಟ್ ಟಿಶ್ಯೂ, ಕ್ಲಿಪ್ಪು, ತಲೆಗೆ 2. ಇದು ಸ್ನಾನ ಆದ್ಮೇಲೆ ಕಿವಿ ಕೇಳಿಸಲ್ಲ ಅಂದ್ಬಿಟ್ಟು ಕಿವಿ ಗುಗ್ಗಿ ವರ್ಷಕ್ಕೆ. ಆಮೇಲೆ ಒಂದು ಬಾಡಿ ಲೋಷನ್ ಬೇಕು ಅಂದ್ಬಿಟ್ಟು ಒಂದು ಬಾಡಿ ಲೋಷನ್ ತಗೊಂಡವ್ರೆ. ನೀವು ಯಾರ್ದು ಯಾಕೆ ಝೂಮ್ ಆಗ್ತಲ್ಲ, ಆಗ್ತಾ ಇದೆಯಾ? ಅದಾದಮೇಲೆ ಒಂದು ಸ್ಲಿಪ್ಪರ್. ಇನ್ನೇನಾರು ಬೇಕಾ? ಬತ್ತಾ ಅಪ್ಪ ಬತ್ತಾ? ಸರಿ ಆಯ್ತು ಹೋಗು, ಬಾಯ್. ನಮ್ಮ ಮಾವ ಬತ್ತು ಗೈಸ್ ಅವಳನ್ನ ಕರ್ಕೊಂಡು ಹೋಗೋಕ್ಕೆ. ಅಲ್ಲಿ ನಮ್ಮ ಮಾವ ಅದಕ್ಕೆ ಹೋಯ್ತಾ ಅವಳು ಬಾಯ್ ಹೇಳ್ಬಿಟ್ಟು. ಇನ್ನೇನಾರು ಬೇಕಾ? ಎನಿಥಿಂಗ್ ಎಲ್ಸ್? ನೋ. ಸೊ ಇಷ್ಟೇ ಗೈಸ್. ಇವಾಗ ಇಷ್ಟನ್ನು ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿಂದ ಸ್ವೀನಿ ಅಂತ ತೊಗೊಂಡು ಬನ್ನಿ ಗೈಸ್. ಕೇರ್ಪಡೆಯಿಂದ ನಮ್ಮವ್ರನ್ನ ಎತ್ತಾಕೊಂಬಂದೆ. ಹಂಗೆ ಆನ್ ದ ವೇ ಬರ್ತಾವ್ರ ಅಣ್ಣ ಕಾಲ್ ಮಾಡಿದ್ರು. ಸೊ ಅವ್ರ ಅಣ್ಣನ ಜೊತೆ ಕಾಲಲ್ಲಿ ಮಾತಾಡ್ಕೊಂಬತ್ತವ್ರೆ. ಒಳ್ಳೆ ಫನ್ನು. ಅವ್ರ ಅಣ್ಣನು ನಾನು ಇವರು ಎಲ್ಲ ಮಾತಾಡ್ಕೊಂಡು ಕ್ರೇಜಾಗಿ ಫನ್ ಮಾಡ್ಕೊಂಬಂದು. ನಮ್ಮ ಮಮ್ಮಿಯವ್ರು ಏನು ನೋಡ್ತಾ ಇದ್ದಾರೆ ಹಿಂಗೆ? ನಮ್ಮಮ್ಮ ಎಂಬ್ರಾಯ್ಡ್ರಿ ವರ್ಕ್ ಹಾಕೋದು ನೋಡ್ತಾವೆ. ಬೆಚ್ಬಿಟ್ರಾ? ಬೆಚ್ಚಿಸ್ಬಿಟ್ಟಾಗೈತೆ ನಮ್ಮಮ್ಮ ಎಂಬ್ರಾಯ್ಡಿಂಗ್ ವರ್ಕ್ ಹಾಕೈತೆ. ಆ ವರ್ಕ್ ನೋಡ್ಕೊಂಡು ಕೂತೈತೆ. ಇಲ್ಲಿ ಅಮ್ಮ ಬತ್ತಾ ಇಲ್ಲ ಕಣಮ್ಮ. ಇಲ್ಲ ಬತ್ತೈತೆ. ಆಯ್ತಾ? ಊಟ ಮಾಡಿದ್ರಾ? ಏಯ್ ನೆರಳಿಗೆ ಬಾ, ಬಿಸಿಲಲ್ಲಿ ಇರ್ಬೇಡ, ಕರ್ಗಾಗೋಯ್ತೀಯ. ನೆರಳು ಬರಬೇಕು, ಬಿಸಿಲಲ್ಲಿಂದ ಕರ್ಗಾಗೋಯ್ತಿ. ಆಮೇಲೆ ರೇಗ್ಸೋದೇ ಒಂಥರ ಮಜಾ ಕಣಮ್ಮ. ನನಗಂತದ್ದು ಏನೋ ಗೊತ್ತಿಲ್ಲ, ಭಾರಿ ಖುಷಿ. ಸೊ ಈಗ ತಂದಿರೋ ಐಟಮ್ ಎಲ್ಲಾನು ಅವ್ರ ಅತ್ತೆಗೆ ತೋರಿಸ್ತಾರೆ, ನನಗೆ ಗೊತ್ತು. ಬನ್ನಿ. ಅವ್ರ ಅಮ್ಮಂಗೆ ಅಮ್ಮ ಅವಳು ಏನು ಮಾಡ್ತಾರೆ ಗೊತ್ತಾ? ಹೊರಗಡೆ ಏನೇ ತಗೊಂಬಂದ್ರು ಅವ್ರ ಅಮ್ಮಂಗೆ ಅಮ್ಮ ಇದು ಹಿಂಗೆ ಅಂತ ಹೇಳಿ ಅಭ್ಯಾಸ. ಅದನ್ನು ನಿಮಗೂ ಮಾಡೇ ಮಾಡ್ತಾಳೆ. ಬನ್ನಿ ಇವಾಗ ನೋಡಿ. ಇವಾಗ ಚಾಪ್ಲಿ ತಗೊಂಡು ಇದು ಡೈಲಿ ಯೂಸ್ಗೆ ಇರಲಿ ಅಂದ್ಬಿಟ್ಟು ಚಾಪ್ಲಿ ತಗೊಂಬಂದು. ಆಮೇಲೆ ಇದು ನಾರು. ನೀವು ಯಾರು ಸಾಫ್ಟ್ ಯೂಸ್ ಮಾಡಿಕ್ಕಿಲ್ಲಲ್ಲ ಅಂದ್ಬಿಟ್ಟು ನಾವು ಅದನ್ನು ತಂದಿದ್ದು ಅದಕ್ಕೆಗ. ಪಾಪಗೆ ಅದು ಯೂಸ್ ಮಾಡ್ಬೋದಿತ್ತು ಕಣಮ್ಮ. ನಾನು ಹೋಗುವಾಗ ಹೇಳ್ದೆ ತಾನೆ ಐಟಮ್ಗಳು ತರಕೋಯ್ತಾನೆ ಅಂತ. ತುಂಬಿಸ್ಬಿಡ್ತೀರಾ? ಅಯ್ಯೋ ಸಾನ ಗೋಲ್ಕ ತರಲಿಲ್ವಲ್ಲ ಸಾನ. ಗೋಲ್ಕ ಉಂಡಿ ಅಮ್ಮ ನೀವು ಒಯ್ಕಿಲ್ವೇ ಬೇಕಂಗಿದ್ರೆ ಪುಟ್ಟಮಣಿ ಅಂಟಿ ಜೊತೆ. ಅವ್ರು ಬಂದರೆ ಓದಕ್ಕೆ ತಂದ್ಬಿಡಮ್ಮ ಒಂದು ಉಂಡಿಯಾ. ಆಮೇಲೆ ಅವ್ರಿಗೆ ಸ್ನಾನ ಮಾಡಿದಾಗ ಕಿವಿ ಕೇಳಿಸಿಕ್ಕಿಲ್ವಲ್ಲ, ಅದಕ್ಕೆ ಕಿವಿ ಗುಗ್ಗೆ ತಗೊಳ್ಳಿ ಅಂದ್ಬಿಟ್ಟು ತಗೊಂಬಂದ್ರು. ಅದಕ್ಕೆ ಇಲ್ಲ ಅಂತಂದ್ರು, ಅದಕ್ಕೆ ತಗೊಂಬಂದಿದ್ದು. ಗೊತ್ತಿಲ್ಲ. ಆಮೇಲೆ ಇದು ತಲೆಗೆ ಕ್ಲಿಪ್ ಹಾಕಕ್ಕೆ ಅಂದ್ಬಿಟ್ಟು ರಿಬ್ಬನ್ಗಳು ತಗೊಂಬಂದ್ರು. ಇದೇನದು? ಅದು ಕ್ಲಿಪ್ಪೇನು. ಅದು ಇನ್ನೊಂದು ಡಿಸೈನ್ ಇತ್ತು ಕಣಮ್ಮ, ಇನ್ನೊಂದು ಅದೇ ಥರದ್ದು ನೋಡ್ದು. ಅದಿರಲಿಲ್ಲ, ಅದಕ್ಕೆ ಬರೀ 2 ತಗೊಂಬಂದು ಕ್ಲಿಪ್ಪು. ಚೆನ್ನಾಗಿತ್ತು. ಅಲ್ಲೇ ಫ್ರೆಂಡ್ಲಿಗೆ ಹೋಗಿದ್ದು. ಇದು ವೆಟ್ ಟಿಶ್ಯೂ.
ಅವ್ರ ರೂಮಲ್ಲಿ ಒಂದಿತ್ತು ಇಲ್ಲೊಂದು ಇರಲಿ ಅಂದ್ಬಿಟ್ಟು ಎತ್ಕೊಂತ ತಂದೆ ಒಂದು. ಆಮೇಲೆ ಒಂದು ಬಾಡಿ ಲೆಸ್ ಇಷ್ಟು ತಗೊಂಬಂದ. ಅಲ್ಲೇ ನಿಂಗುಮ್ಮ ಬಂದಿತ್ತು, ಅವಳು ಫ್ರೆಂಡ್ಲಿಗೆ ಹೋದ್ವಾ, ಅಲ್ಲಿ ಇವಳು ಅರ್ಪಿ ಬಂದು ಅಲ್ಲೇ ಕೂತಿದ್ಲು. ನಾನು ಹಿಂಗೆ ತಿರುಗಿದೆ, ಅರ್ಪಿ ಅಲ್ಲೇ ಕೂತವಳೆ. ಆಮೇಲೆ ಮಾವ ಅನ್ಕೊಂಡ್ಬಂದ್ಲು. ಆಮೇಲೆ ನಿಂಗುಮ್ಮ ಅಲ್ಲೇ ತಾಲೂಕು ಆಫೀಸಿಗೆ ಬಂದಿತ್ತಂತೆ. ಮಾವ ಅಂತಾನೆ ಅಂದಿದ್ದವಳು. ಆಮೇಲೆ ಮಾವ ಅಲ್ಲೇ ತಾಲೂಕು ಆಫೀಸಿಗೆ ಬಂದಿತ್ತಂತೆ, ಅಲ್ಲಿಂದ ಹಂಗೆ ಕರ್ಕೊಂಡು ಹೋಗೋಕ್ಕೆ. ಹಾಂ ಅಷ್ಟೇ, ಮುಗೀತು, ಇನ್ನೇನಿಲ್ಲ. ಅದು ಆಧಾರ್ ಕಾರ್ಡ್ ಬರೀ ವಾಟ್ಸಪ್ ಮಾಡಿದ್ರೆ ಸಾಕಾಗಿತ್ತಂತೆ. ಸುಮ್ಮನೆ ನಾವು ಅಲ್ಲಿ ಗಂಟೆ ಹೋಗ್ಬಿದ್ದು. ಅವಣ್ಣಿಗೆ ಗಿರೀಶ ಅಂತ ಒಬ್ರು ಅವ್ರಿಗೆ ಅವರು OTP ಇಲ್ಲ ಕಳಿಸ್ತೆ ನಾನು. ಸೊ ಇಷ್ಟು ಐಟಮ್ ತಗೊಂಡ್ಬಂದು ಕಣೋ. ಊಟ ಮಾಡಿದ್ರಾ? ಬನ್ನಿ ಊಟ ಮಾಡೋಣ. ಆಮೇಲೆ ಗೈಸ್ ಇವರಿಗೆ ಇಲ್ಲಿ ಮನೇಲಿ ಬ್ರೂ ಮತ್ತೆ ಲೆವಿಸ್ತಾ ಇನ್ಸ್ಟೆಂಟ್ ಕಾಫಿ ಕುಡಿದು ಹೊಟ್ಟೆನೋ ಬಂದ್ಬಿಟ್ಟಿತ್ತಂತೆ. ಅದಕ್ಕೆ ಇದು ಯಾವುದೋ ಹೊಸ ಬ್ರ್ಯಾಂಡ್. ನಮ್ಮಮ್ಮ ಈ ಬ್ರ್ಯಾಂಡ್ ಕೇಳೇ ಇಲ್ಲ. ಕೋತಾಸ್ ಅಂತಿದೆ ಯಾವುದೋ. ನಮ್ಮಮ್ಮನ ಮಕ ನೋಡಿ ಲೆವಿಸ್ತಾ ಬ್ರೂ ಕುಡಿದು ಹೊಟ್ಟೆನೋ ಬಂದ್ಬಿಟ್ಟಿತ್ತಂತೆ. ಇದು ಕೋತಾಸ್ ಅವ್ರು ಕುಡಿಯೋದು, ಅದಕ್ಕೆ ಕೋತಾಸ್ ತಗೊಂಬಂದವ್ರೆ. ಇದು ಇನ್ಸ್ಟೆಂಟ್ ಅಲ್ವಾ? ಇದು ಕುದಿಸ್ಬಿಟ್ಟು ಮಾಡ್ಕೋಬೇಕಾ? ಓಕೆ ಹೌದು. ಸೊ ಇದೊಂದು ಕೋತಾಸ್ ಅಂತೆ ನೋಡಿ ಗೈಸ್. ಫಸ್ಟ್ ಟೈಮ್ ನಾನು ಈ ಬ್ರ್ಯಾಂಡ್ ಕೇಳ್ತಿರೋದು. ಏನು ಕುಡ್ದಿರೋದು ಕೂಡ ಕುಡ್ದಿಲ್ಲ. ನೋಡೋಣ ಇವ್ರು ಮಾಡಿಕೊಟ್ರೆ. ಚೆನ್ನಾಯ್ತು ದೆನ್ ಇಟ್ಸ್ ಗುಡ್. ಚೆನ್ನಾಗಿದೆ ಹಂಗಿದ್ರೆ. ಸೊ ಇದನ್ನೇ ಟ್ರೈ ಮಾಡೋಣ ಇನ್ಮೇಲೆ. ಸೊ ಬನ್ನಿ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಗೈಸ್. ನಾವು ಕೇರ್ಪಡೆಯಿಂದ ಮನೆಗೆ ಬಂದು ನಮ್ಮಮ್ಮ ಮತ್ತು ನಮ್ಮಮ್ಮವ್ರ ಫ್ರೆಂಡ್ ಈಗ ಆಲ್ರೆಡಿ ಮತ್ತೆ ಕೇರ್ಪಡೆಗೆ ಹೋಯ್ತವ್ರೆ. ಅದು ಯಾವುದೋ ಸೀರೆ ಮೇಳ ಇದೆ ಅಂತ ಅಂದ್ಬಿಟ್ಟು 500 ರೂಪಾಯಿಗೆ 2 ಸೀರೆ ಎತ್ಕೊಂಬಂದ್ಬಿಡೋಣ ಅಂತ ಹೋಯ್ತವ್ರೆ ಗೈಸ್. 500 ರೂಪಾಯಿಗೆ 2 ಸೀರೆ ಎತ್ಕೊಂಬಂದ್ಬಿಡೋಣ ಅಂತ ಗೈಸ್. ಆಮೇಲೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಗೊತ್ತಾ? ಅಡುಗೆ ಯಾರು ಮಾಡ್ತಾವ್ರೆ ಅನ್ಕೊಂಡಿದ್ದೀರಿ? ನಮ್ಮವರು. ಮತ್ತೆ ನಮ್ಮ ಅಣ್ಣ ನಮ್ಮ ಅತ್ತಿಗೆಯವರೆಲ್ಲ ಮೈಸೂರಿಗೆ ಹೋಗಿದ್ರಂತೆ. ಸೊ ನಾವು ಬರೋಷ್ಟೊಳಗೆ ಅವರೆಲ್ಲ ಮೈಸೂರಿಗೆ ಹೋಗ್ಬಿಟ್ಟಿದ್ರು. ನೋಡಿ ಗಾಯ್ಸ್, ಒಗ್ಗರಣೆ ಹಾಕಿ ಸಾಂಬಾರು ಮಾಡ್ತಾವ್ರೆ. ಫಸ್ಟ್ ಟೈಮ್ ತಿನ್ನಂಗಾದ್ರೆ ಸಾಕು. ನೋಡೋಣ. ಅಲ್ಲೇ ಕೆಳಗಡೆ ಬಂದಿದ್ರು. ಸೈನ್ ಹಾಕ್ಸಕ್ಕೆ ಅಂದ್ಬಿಟ್ಟು ಕರ್ದೆ. ಮತ್ತೆ ಅಲ್ಲಿ ಕೆಳಗಡೆ ಕುತ್ಕೊಂಡ್ಬಿಟ್ಟು ಮೇಕ್ ಬನ್ನಿ ಅಂದ್ರೆ ಬರ್ತಿರ್ಲಿಲ್ಲ. ಅದಕ್ಕೆ ಎಳ್ಕೊಂಬಂದೆ. ಕೈ ನೋವು ಹೊತ್ಕೊಬಿಡ್ತಂತ ಅವ್ರಿಗೆ ಎಳ್ದಿದ್ದು. ಕರೆಕ್ಟು ವಾಪಸ್. ಇಲ್ಲ ಇಲ್ಲಿ ಕೈ ಹಿಡ್ಕೊಂಡು ಎಳ್ದೆ. ಬನ್ನಿ ಅಂತಂದ್ರೆ ಬರ್ಲಿಲ್ಲ. ಇನ್ನೇನು ಮಾಡೋಣ? ಇವ್ರು ಅದಕ್ಕೆ ನೀನು ಇಡ್ತಿಗೆ ಅಷ್ಟು ಬಿಗಿಯಾಗಿ ಹಿಡ್ಕೊಬಿಟ್ಟಿ ಅಂತವ್ರೆ. ಗೈಸ್ ಇವರೆಲ್ಲ ಇವಾಗ ಕೇರ್ಪಡೆ ಅದೇ ಏನೋ ಸೀರೆ ಮೇಳ 500 ರೂಪಾಯಿಗೆ 2 ಸೀರೆ ಎತ್ಕೊಂಡ್ಬಂದ್ಬಿಡ್ತಾರೆ ಇವಾಗ ಅಲ್ವಾ? ಹೆಂಗಸ್ರಾಗ ಅದೇನು ಸೀರೆ ಅಂದ್ರೆ ಅದೇನು ಆಸೆಯೋ ಏನೋ ಕಾಣಕನಪ್ಪ. ಸೀರೆ ತಗೊಂಬರಕ್ಕೆ ಹೋಯ್ತಾರೆ ನೋಡಿ ಗೈಸ್. ನೋಡ್ತೀನಿ ಅದು ಎಷ್ಟು ಸೀರೆ ತಗೊಂಬತ್ತೀರಿ ಅಂತ. ನನಗೆ ಸೀರೆ ತಗೊಂಬರೋದಕ್ಕಿಂತ ನಮ್ಮವ್ರು ಇವತ್ತು ಅಡುಗೆ ಮಾಡಾಕ್ತವ್ರು. ನನಗೆ ಅದೇ ಖುಷಿ. ನೋಡೋಣ ತಿಂದ್ಬಿಟ್ಟು ಬದುಕ್ಬೋದಾ ಇಲ್ಲ ವಾಶ್ರೂಮ್ ಓಡಾಡ್ಬೇಕಾ ಏನು ಅಂತವ. ಗಾಯ್ಸ್ ನಡೀತಾ ಇದೆ. ಸಾಂಬಾರು ಕುದೀತಾ ಇದೆ. ಇದೇನ್ರಿ ಬರೀ ಅರ್ಶಿನಷ್ಟನೇ ಕಾಣ್ತೈತಿ? ಅದೇ ಬರೀ ಅರ್ಶಿನಷ್ಟನೇ ಕಾಣ್ತೈತಲ್ಲ ಗೈಸ್. ಇಲ್ಲಿ ಮುದ್ದೆಗೆ ಇಟ್ಟವ್ರೆ. ಮುದ್ದೆಗೆ ಬರೀ ನೀರು ಕಾಯಿಸಿ ಇಟ್ಬಿಟ್ರೆ ಹಸಿಟ್ ಹಾಕೋರು ಯಾರು? ನಿಮ್ಗೆ ಹಿಂಸೆ ಕೊಡೋದು ಅಂತಂದ್ರೆ ಭಾರಿ ಇಷ್ಟ ಕಣ್ರಿ. ವ್ಲಾಗ್ ಇದೆಲ್ಲ ಮಸ್ಟ್ ಅಂಡ್ ಶೂಟ್ ಹಾಕದೆ ನಾ ಮತ್ತೆ ನೋಡಬೇಕು ನನ್ನ ಮಗಳು ಹೆಂಗೆ ಅಡುಗೆ ಮಾಡೋಳೆ ಅಂತವ. ನೀವೇನು ಹಿಂಗೆ ಹೇಳ್ತಿರಲ್ಲ. ಸೊ ಈಗ ಮುದ್ದೆಗೆ ರೆಡಿ ಮಾಡ್ಕೊತಾರೆ ಗೈಸ್. ಹಸಿಟ್ಟು ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತೀರಾ ಮಿಕ್ಸ್ ಮಾಡಿಕೊಂಡು ಅದನ್ನು ಈ ಬಿಸಿನೀರೊಳಗಡೆ ಹುಯ್ತಾರೆ. ಫಸ್ಟ್ ಸರಿ ಹುಯ್ದ್ಬಿಟ್ಟು ಆಮೇಲೆ ಹಸಿಟ್ಟು ಹಾಕ್ತಾರೆ. ಓಕೆನಾ? ಇಲ್ಲಿ ಸಾಂಬಾರು ವಡೆ ಆಗ್ತಾ ಇದೆ. ಆಗಲಿ ಬನ್ನಿ. ಇನ್ನೂ ಏನೇನು ಮಾಡ್ತಾರೆ ನೋಡೋಣ. ಮಾಡಿ. ಆಲ್ ದ ಬೆಸ್ಟ್ ಕಣ್ರಿ. ಆಲ್ ದ ಬೆಸ್ಟ್ ಗೈಸ್. ಫೈನಲಿ ಮುದ್ದೆ ರೆಡಿ. ಹಾಕ್ಲಾ? ನೋಡಿ ಗೈಸ್, ಮುದ್ದೆ ರೆಡಿ. ಪರವಾಗಿಲ್ಲ, ಭಟ್ರು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಗಂಟು ಬರಬಾರ್ದು ನೋಡಿ ಹಿಂಗೆ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಸಿಟ್ಟು ಉದುರಿಸ್ಕೊತಾವ್ರೆ. ಸಾಕಾ? ಸಾಂಬಾರು ಗೈಸ್ ಟೇಸ್ಟ್ ನೋಡಿದೆ, ಸಖತ್ತಾಗಿತ್ತು. ಜಾಸ್ತಿ ಸಾಕು ಅನ್ಸುತ್ತೆ ಅದು ಕುದೀತಾ ಇರೋದು. ಜಾಸ್ತಿ ಕುದ್ದಿದ್ರೆ ಗಟ್ಟಿಯಾಗೋಗ್ತದೆ ತೀರಾ. ಸಾಕು ಹಾಕೋಣ. ಯಾವ್ದು ಇದಲ್ವಾ? ಓಕೆ ಡನ್. ಆಫ್ ಆಯ್ತು. ಮುದ್ದೆ ಒಂದು ಮಾಡಿಬಿಡ್ತಾರೆ. ಮುದ್ದೆ ಮಾಡಿದ್ರೆ ಗೈಸ್ ಆಯಿತು. ನಮ್ಮ ಅಪ್ಪಾಜಿ ಬಂದಮೇಲೆ ಅಡುಗೆಗೆ ಹಾಕ್ಕೊಡ್ತಾರೆ. ತಟ್ಟೆಗೆ ಹಾಕ್ಕೊಡ್ತಾರೆ. ಅದಾದ್ಮೇಲೆ ನಾನು ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಬನ್ನಿ ನಿಮಗೆ. ಗೈಸ್ ನಮ್ಮವರು ಮುದ್ದೆ ಮಾಡಿ ಸಾಂಬಾರು ಮಾಡಿ ಅವ್ರ ಮಾವಂಗೆ ಊಟ ಹಾಕ್ಕೊಟ್ಟು ಈಗ ಇದ್ದಿದ್ದ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಸಿಂಕೆಲ್ಲ ತೊಳಿತಾವ್ರೆ. ಈಗ ಅವ್ರು ಮಾಡಿರೋ ಸಾಂಬಾರನ್ನ ನಾವು ಇಬ್ಬರೂ ಟೇಸ್ಟ್ ಮಾಡ್ತೀವಿ. ನೋಡೋಣ ಅವ್ರು ಮಾಡಿರೋ ಸಾಂಬಾರು ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೆ ಆ್ಯಂಡ್ ನಮ್ಮವ್ರು ಮಾಡಿರೋ ಸಾಂಬಾರು ನನಗೆಷ್ಟು ಇಷ್ಟ ಆಗುತ್ತೆ ಅಂತ. ಇವಾಗ ಊಟ ಮಾಡೋ ಟೈಮ್. ಊಟ ಮಾಡೋಕ್ಕೆ ಅಂತಂದರೆ ಗೈಸ್ ಇವಾಗ ಆಲ್ರೆಡಿ 4 ಗಂಟೆ ಆಗೈತೆ. 4 ಗಂಟೆಗೆ ನೋಡಿ ಇವರು
ಯಜಮಾನ್ರಿಗೆ ಅಡುಗೆ ಮಾಡಿಕೊಡೋದು ಅಥವಾ ಊಟಕ್ಕೆ ಇಕ್ಕೊಡೋದು 4 ಗಂಟೆಗೆ. ಯಾರಾದರೂ ಇಷ್ಟು ಬೇಗ ಏನೋ ಅಡುಗೆ ಮಾಡಿ ಇಕ್ಕೊಟ್ರೆ ನೋಡಿದ್ದೀರಾ? 2:30ಗೆ ಊಟ ರೆಡಿ ಆಯಿತು. ನಾನು ಎಷ್ಟೊತ್ತಿಂದ ಕರೆದೆ ಬನ್ನಿ ಊಟ ಮಾಡೋಣ ಅಂತ? ಎಷ್ಟು ಸರಿ ಕರೆದೆ ನಾನೇನು ಹೇಳಿದೆ? ಊಟ ಮಾಡಿಬಿಟ್ಟು ಆಮೇಲೆ ಒಟ್ಟಿಗೆ ಪಾತ್ರೆ ತೊಳೆಯೋಣ ಅಂತಂದೆ ತಾನೇ. ಬರೀ ಪಾತ್ರೆ ತೊಳ್ಕೊಂಡು ನಿಂತ್ಕೊಂಡ್ರೆ ನಮ್ಮನ್ನ ಯಾರು ನೋಡ್ತಾರೆ? ವಾವ್, ಸಖತ್ತಾಗಿ ನೋಡಿದ್ರಿ ನೋಡಿ ಗೈಸ್. ನಾನು 2:30ಇಂದ ಕರಿತಾನೆ ಇದ್ದೀನಿ ಬನ್ನಿ ಊಟ ಮಾಡೋಣ ಅಂತ. ಇವ್ರು ಬರ್ದೇನೆ ಬರೋ ಪಾತ್ರೆ ನಾನು ತೊಳೆದು ಬಿಡ್ತೀನಿ, ಒಟ್ಟಿಗೆ ಆಮೇಲೆ ತಿನ್ನೋಣ. ಏನೋ ತಿಂದ್ಮೇಲೆ ನಂಗೆ ತಿಂದ್ಮೇಲೆ ಪಾತ್ರೆ ತೊಳಿಯೋಕ್ಕೆ ಹೊಟ್ಟೆ ಬಾರ ನನಗೆ ಅಂದ್ಕೊಂಡೇನೋ ಹೇಳಿದ್ರು. ನಾನು ಹೋಗ್ಲಿ ಪಾಪ ಅಂದ್ಬಿಟ್ಟು ಸುಮ್ಮನಾದೆ. ಇರಲಿ, ತಚ್ಚೋಕೆ ಪರವಾಗಿಲ್ಲ. ಸೊ ಬನ್ನಿ ಇವಾಗ ಅವ್ರು ಮಾಡಿರೋ ಸಾಂಬಾರನ್ನ ಟೇಸ್ಟ್ ಮಾಡೋಣ. ಸಾಂಬಾರ್ಗೆ ಮುದ್ದೆ ಅವ್ರು ಹಾಕೊಂಬಂದವ್ರೆ, ನಾನು ಅನ್ನ ಸಾಂಬಾರು ಹಾಕೊಂಬಂದಿದ್ದೀನಿ. ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೇಳೋ ಟೈಮ್. ನೋಡೋಣ ನಿಮ್ಮ ಕೈ ಗುಣ ಹೆಂಗೈತೆ ಅಂತ. ನೀವು ಯಾಕೆ ಫಸ್ಟ್ ನೀರು ಕುಡಿತಾಯಿದ್ದೀರಲ್ಲ? ಸಾಂಬಾರು ತಿನ್ನೋಕ್ಕೂ ಮುಂಚೆ ನೀರು ಕುಡಿತಾಯಿದ್ದೀರಾ? ನೋಡೋಣ ಬನ್ನಿ ಗೈಸ್ ಹೆಂಗೈತೆ ಟೇಸ್ಟ್ ಇವಾಗ ಅಂತ. ಚೆನ್ನಾಗಿದೆ ಗೈಸ್. ಒಂಚೂರು ಲೈಟಾಗಿ ಹುಳಿ ಮಾಡಿಬಿಟ್ಟವ್ರೆ ಸುಕ್ಕ. ಅದು ಟೊಮೊಟೊ, ಓಕೆ ಟೊಮೊಟೊ ಸಾಂಬಾರಲ್ಲ, ಸೊ ಟೊಮೊಟೊ ಹುಳಿ ಆಗಿಬಿಟ್ಟಿದೆ ಅಂತ ಅನ್ಸುತ್ತೆ. ಏನ್ರಿ ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡೋದು ಕಲ್ತ್ಬಿಟ್ಟಿದ್ದೀರಾ? ನನ್ನ ಟ್ರೈನಿಂಗ್ ಸಗದಾಗೈತೆ ಅಂತ ಹೆಂಗಿದ್ರೆ ಕ್ರೇಜಿ. ಸೇಮ್ ನಾನು ಹೇಳ್ಕೊಡಂಗೆ ಮಾಡಿದ್ದೀರಿ ಕಣ್ರಿ. ಹುಳಿ ಒಂಚೂರು ಕಮ್ಮಿ ಹಾಕಿ ಅಂತ ಹೇಳಿದ್ರೆ ಯಾಕೆ ಜಾಸ್ತಿ ಹಾಕ್ಬಿಟ್ಟಿದ್ದೀರಾ? ಟೊಮೊಟೊ ಸಾಂಬಾರು ಹುಳಿ ಇಲ್ಲೇ ಇರ್ಬೇಕು ಸ್ವಲ್ಪ. ನಿಮ್ಮನೇಲಿ ಹುಳಿ ಯಾರು ತಿನ್ನಲ್ಲ ಹಂಗೆ. ಸೀರಿಯಸ್ಲಿ ಚೆನ್ನಾಗಿ ಮಾಡೋರು. ಇದ್ರ ಜೊತೆಗೆ ನೆಂಚ್ಕೊಳ್ಳೋಕೆ ಚಕ್ಲಿ. ಸೊ ಬನ್ನಿ ಇವಾಗ ನಾನು ಹೆಂಡ್ತಿ ಮಾಡಿರೋ ಊಟನ ಬಾಯಿ ತುಂಬ ಸೌಕೊಂಡು ತಿನ್ನೋಣ. ಗೈಸ್ ನಾವು ಊಟ ಮಾಡ್ಕೊಂಡು ಕೂತಿದ್ದೋ. ನಮ್ಮ ಅಮ್ಮವ್ರು ಬಂದರು, ಕೇರ್ಪೇಟೆಗೆ ಹೋಗಿದ್ರಲ್ಲ, ಅದೇ ಸೀರೆ ಸಿಗ್ತವೆ ಅಂತ ಅಂದ್ಬಿಟ್ಟು ಅದನ್ನ ನೋಡ್ಕೊಂಬರಕ್ಕೆ ಹೋಗಿದ್ರು. ತಾಂಬಂದ್ರಮ್ಮ? ಹಾಂ ತಾಂಬಂದ್ರ? 2,000 ರೂಪಾಯಿ ಸೀರೆ ಒಂದೊಂದು ಹಾಕಿದ್ರಂತೆ ಗೈಸ್. ಬೈ 1 get 1 ಫ್ರೀ ಅಂತ. ಅದು 1,000 ರೂಪಾಯಿ ಸೀರೆನೇ ಬಿತ್ತು. ಅದಾದ್ಮೇಲೆ ಇಲ್ಲೇ ಕುತ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದು. ನಮ್ಮ ಮೇಡಮ್ ಅವರು ನಮ್ಮ ಅಮ್ಮಂಗೆ ಮತ್ತು ನನಗೆ ಮಿಲ್ಕ್ ಶೇಕ್ ಮಾಡ್ಕೊಂಬಂದು ಕೊಟ್ಟವ್ರೆ. ಟೇಸ್ಟ್ ಮಾಡ್ಬಿಟ್ಟು ಹೇಳ ಹೆಂಗಿತ್ತು ಅಂತ. ಇವತ್ತೆಲ್ಲ ಇವ್ರದ್ದೇ ಡ್ಯೂಟಿ. ಯಾಕೆ ಗೊತ್ತಾ ಗೈಸ್, ನಮ್ಮ ಅತ್ತಿಗೆ ಅವರೆಲ್ಲ ಮೈಸೂರಿಗೆ ಹೋಗೋರೆ. ಸೊ ಅದಕ್ಕೆ ಅಡುಗೆದು ಮಿಲ್ಕ್ ಶೇಕ್ ಎಲ್ಲ ಇವ್ರದ್ದೇ ಡ್ಯೂಟಿ. ಅದಕ್ಕೆ ಉಪ್ಪು ಖಾರ ಹಾಕ್ತಿತ್ತು ಟೇಸ್ಟ್ ನೋಡೋಕ್ಕೆ. ನೈಸ್ ಚೆನ್ನಾಗಿ ಮಾಡೋರೆ, ಪರವಾಗಿಲ್ಲ. ಇಟ್ಸ್ ಓಕೆ. ಐ ವಿಲ್ ಗಿವ್ ಯು 5 out of 10. ಇಟ್ಸ್ ಓಕೆ. ಇನ್ 5 ಇದರಲ್ಲಿ ಸ್ವಲ್ಪ ಏನು ಅದು ಕಮ್ಮಿ ಇದೆ. ಅದು ಯಾವುದೋ ಒಂದು ಕಮ್ಮಿ ಇದೆ, ಅದು ಕಮ್ಮಿ ಇದೆ ಅದು. ಸೊ ಹಂಗಾಗಿ 5 out of 10. ಸೊ ಈ ಥರ ನಮಗೆ ಪಾಪ ಮಿಲ್ಕ್ ಶೇಕು ಅದು ಇದು ಮಾಡಿಕೊಟ್ಬಿಟ್ಟು ಇವತ್ತು ಹೆಂಗೋ ಏನೋ ದಿನನ ತಳ್ಬಿಟ್ಟವ್ರೆ ಗೈಸ್. ಗೈಸ್ ನಾನು ನಮ್ಮಮ್ಮ ನಮ್ಮವ್ರು ಮಾಡ್ಕೊಟ್ಟಿದ್ದು ಮಿಲ್ಕ್ ಶೇಕ್ನ ಕುಡ್ಕೊಂಡು ಹಂಗೆ ಕೂತಿದ್ದು. ಅದಾದಮೇಲೆ ನಮ್ಮ ಅಣ್ಣನ ಮತ್ತೆ ಮೈಸೂರಿಗೆ ಹೋಗೋರೆ ಅಂತ ಬೆಳಗ್ಗೆನೇ ಹೇಳಿದೆ. ಮೈಸೂರಿಗೆ ಏನಕ್ಕೆ ಹೋಗಿದ್ರು ಅಂತಂದರೆ ಪ್ರೀವಿಯಸ್ ವ್ಲಾಗಲ್ಲೆಲ್ಲ ನೋಡಿರ್ತಿರೋದು. ನಮ್ಮ ಅಣ್ಣವರು ನಮ್ಮ ಅತ್ತೆ ಮನೆಗೂ ಬರೋಕ್ಕೂ ಮುಂಚೆ ಏನೋ ಕಾರ್ ಡೆಲಿವರಿ ಇತ್ತು ಅಂತ ಅಂದ್ಬಿಟ್ಟು ಮೈಸೂರಿಗೆ ಹೋಗಿದ್ರು ಅಂತ ಹೇಳಿದ್ನಲ್ಲ. ಸೊ ಆ ಕಾರ್ದು ಇವತ್ತು ನಂಬರ್ ಪ್ಲೇಟ್ ಹಾಕ್ಸಕ್ಕೆ ಹೋಗಿದ್ರು. ನೋಡಿ ಇದೆ ಕಾರು, ಕ್ರೆಟಾ ವೆನ್ಯೂ ತೊಗೊಂಡಿದ್ರು ನಮ್ಮ ಮಾಮವರು. ಅದಕ್ಕೆ ಇವಾಗ ನಂಬರ್ ಪ್ಲೇಟ್ ಹಾಕ್ಸ್ಕೊಂಬಂದವ್ರು ಹೋಗಿ KA09MN5656. ಸೊ ಈ ಗಾಡಿ ಹೋಗಿ ತೊಗೊಂಬಂದಿದ್ರು, ಡೆಲಿವರಿ ಆಗಿತ್ತಲ್ಲ. ಸೊ ಆ ಗಾಡಿಗೆ ನಂಬರ್ ಪ್ಲೇಟ್ ಹಾಕ್ಸಕ್ಕೆ ಅಂತ ಅಂದ್ಬಿಟ್ಟು ಮೈಸೂರಿಗೆ ಹೋಗಿದ್ರು. ಆ್ಯಂಡ್ ಅದ್ರ ಜೊತೆಗೆ ನಮ್ಮನೆ ಏನು ಮಾಡಿದ್ರು ಅಂತಂದರೆ ಕರ್ನಾಟಕ ಟೈಮಲ್ಲಿ ಯೂಶ್ವಲಿ ಊಟಕ್ಕೆ ಬಂದವ್ರಿಗೆಲ್ಲ ಬಾಕ್ಸ್ಗಳನ್ನ ಕೊಡ್ತಾರೆ. ಸೊ ಆ ಬಾಕ್ಸ್ಗಳು ಏನು ಮಾಡಿದ್ದಾರೆ ಅಂತಂದರೆ ಇವರು ಕವರೆಲ್ಲ ತೆಗೆದುಬಿಟ್ಟವ್ರೆ. ಸೊ ಒಂದು 500-600 ಎಕ್ಸ್ಟ್ರಾಸ್ ಆಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಅದನ್ನು ಮೈಸೂರಲ್ಲಿ ಎಲ್ಲಿ ಯಾವ ಶಾಪಲ್ಲಿ ತಂದಿರೋ ಆ ಶಾಪ್ಗೆ ಕೊಡೋಕ್ಕೆ ಅಂದ್ಬಿಟ್ಟು ವಾಪಸ್ ಹೋಗೋರೆ. ಅವ್ರೇನಂತಂದವ್ರೆ ಅಂತಂದರೆ, ನೀವು ಕವರೆಲ್ಲ ರಿಮೂವ್ ಮಾಡಿಬಿಟ್ಟಿದ್ರೆ, ಕವರ್ ರಿಮೂವ್ ಮಾಡಿದ್ರೆ ನಮ್ಮ ಕೈಲಿ ಏನೋ ತಗೊಳಕ್ಕಾಗಲ್ಲ, ಕೊಟ್ಟಿರೋ ಬಾಕ್ಸ್ಗಳಿಗೆಲ್ಲ ಕವರ್ ಹಾಕೊಂಬನ್ನಿ, ಅವಾಗ ನಾವು ಇಸ್ಕೊಂತೀವಿ ಅಂತ ಹೇಳವ್ರೆ. ಆ ಕವರು ಬಾಕ್ಸ್ಗಳೆಲ್ಲ ಹೆಂಗಿತ್ತು ಅಂತಂದರೆ ಬನ್ನಿ ತೋರಿಸ್ತೀನಿ ನಿಮಗೆ. ಇಲ್ಲೇ ನಮ್ಮ ಬಾಯ್ಸ್ ಎಲ್ಲರಿಗೂ ಹಾಕಕ್ಕೆ ಕೊಟ್ಬಿಟ್ಟಿದ್ದೀವಿ. ಸೊ ಇನಿಷಿಯಲಿ ನೋಡಿ ಈ ಥರ ಇರುತ್ತೆ. ಈ ಥರ ನೋಡಿ, ಈ ಥರ ಕವರ್ಗೆ ಹಾಕ್ಬಿಟ್ಟು ಅದಾದಮೇಲೆ ಈ ಥರ ಉದ್ದಕ್ಕೆ ಹಾಕಿ ಕೊಡ್ತಾರೆ. ಬಟ್ ನಾವೇನು ಮಾಡಿದ್ದೀವಿ ಅಂತಂದರೆ ಎಲ್ಲ ಈ ಥರ ಬಿಚ್ಬಿಟ್ಟು ಹಾಕ್ಬಿಟ್ಟು ಅದನ್ನು ಸುಮ್ಮನೆ ಹಂಗೆ ಚೀಲದೊಳಗೆ ಹಾಕ್ಬಿಟ್ಟು ಬಿಟ್ಟಿದ್ದೋ. ಇಲ್ಲಿ ಇನ್ನೊಂದು ಚೀಲ ಇದೆ, ಇನ್ನೊಂದು ಚೀಲ ಹಾಕ್ಬಿಟ್ಟು ಗೈಸ್. ಇವಾಗ ಒಂದು ಚೀಲ ತೆಗೆದು ಬಿಚ್ಚಿ ಎಲ್ಲ ಹಾಕಿ ಇಡ್ತಾವ್ರೆ. ಸೊ ಇನ್ನೊಂದು ಚೀಲ ಹಿಂಗೆ ಐತೆ. ಸೊ ಆ ಥರ ಬರೀ ಖಾಲಿ ಬಾಕ್ಸ್ ಏನು ತೊಗೊಂಡೋಗಿದ್ರಲ್ಲ, ಆ ಖಾಲಿ ಬಾಕ್ಸ್ನ ನಾವು ತಗೊಳಕ್ಕಾಗಲ್ಲ, ನೀವೇನಿದ್ರೆ ಕವರ್ಗೆ ಹಾಕ್ಬಿಟ್ಟು ತಂದ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಇದನ್ನು ಮಾಡೋದಂತೆ. ಸೊ ಅದಕ್ಕೆ ಇವಾಗ ನಮ್ಮ ಅಣ್ಣ ಮತ್ತೆ ವಾಪಸ್ ತೊಗೊಂಬಂದು ಮೈಸೂರಿಗೆ ತೊಗೊಂಡೋಗಿ ಮತ್ತೆ ವಾಪಸ್ ತೊಗೊಂಬಂದು ನಮ್ಮ ಬಾಯ್ಸ್ಗೆಲ್ಲ ಹಾಕಿಸ್ತಾ ಕೂತವ್ರೆ. ಒಳ್ಳೆ ಕತೆ ಗೈಸ್. ಹಿಂಗೆಲ್ಲ ಲೈಕ್ ಕಾರ್ಯ ಮಾಡುವಾಗ ಹಿಂಗೆಲ್ಲ ಆಗ್ತವೆ ಅಂತ ನಮಗೂ ಗೊತ್ತಿರಲ್ಲ. ಅಂದರೆ ಫಸ್ಟ್ ಟೈಮ್ ಹಿಂಗೆಲ್ಲ ಆದಾಗ ಲೈಕ್ ಎಕ್ಸ್ಪೀರಿಯನ್ಸ್ ಆದಂಗೆ ಆಗುತ್ತಲ್ವ. ಸೊ ನಿಮ್ಮ ಮನೆಗಳಲ್ಲಿ ಯಾರಾದರೂ ಕಾರ್ಯ ಮಾಡ್ತಾಯಿದ್ರೆ ಸೊ ನೋಡ್ಕೊಳ್ಳಿ. ಈ ಥರ ಏನಾದರೂ ಬಾಕ್ಸ್ಗಳು ಜಾಸ್ತಿ ಆರ್ಡ್ರ್ ಮಾಡಿಬಿಟ್ಟು ನೀವು ವಾಪಸ್ ಕೊಡೋಕೆ ಹೋದರೆ ಖಾಲಿ ಬಾಕ್ಸಲ್ಲಿ ಯಾರೂ ತೊಗೊಳ್ಳಲ್ಲ. ಸೊ ಕವರ್ ಹೆಂಗೆ ಹಾಕಿ ಕೊಟ್ಟಿರ್ತಾರೆ ಹಂಗೇ ತೊಗೊಂಡೋಗಿ ವಾಪಸ್ ಕೊಟ್ಟರೆ ಸೊ ಅವರು ಇಸ್ಕೊಂತಾರೆ. ಆ್ಯಂಡ್ ಆಮೇಲೆ ಈ ಗಾಡಿ ಮಾತ್ರ ಗೈಸ್ ಕ್ರೇಜಿಯಾಗೈತೆ. ಅಂದರೆ ನಮ್ಮ ಗಾಡಿದ್ಕಿಂತ ಒಂಚೂರು ಚಿಕ್ಕ ಐತೆ ಅಷ್ಟೇ, ಬಟ್ ಆಲ್ ಫೀಚರ್ಸ್ ಆರ್ ಸೇಮ್. ಇನ್ನೊಂದು ಸ್ವಲ್ಪ ಅಂದರೆ ವಿಡ್ತು ನೋಡಿ, ಇದು ವಿಡ್ತು ಸ್ವಲ್ಪ, ಈ ವಿಡ್ತು ಚಿಕ್ಕ ಇದೆ, ನಮ್ಮದು ಸ್ವಲ್ಪ ವಿಡ್ತು ಸ್ವಲ್ಪ ಜಾಸ್ತಿ, ಏನೋ ಸ್ವಲ್ಪ ದೊಡ್ಡ ಇದೆ.
ಆ್ಯಂಡ್ ಇದೆಲ್ಲ ನೋಡಿ ಡೋರಿಗೆ ಇದೆಲ್ಲ ಹಾಕ್ಸವ್ರೆ. ಇವತ್ತು ಹೋಗ್ಬಿಟ್ಟು ಅಂದರೆ ಇವತ್ತಲ್ಲ ನೆನ್ನೆ ಹೋಗ್ಬಿಟ್ಟು ಸೀಟ್ ಕವರು ಅದು ಇದು ಎಲ್ಲ ಹಾಕ್ಸ್ಕೊಂಬಂದರು. ಆ್ಯಂಡ್ ಇವತ್ತು ಹೋಗ್ಬಿಟ್ಟು ನಂಬರ್ ಪ್ಲೇಟೆಲ್ಲ ಹಾಕ್ಸ್ಕೊಂಬಂದರು. ಫ್ರಂಟಿಂದ ನೋಡಿ ಏನು ಲುಕ್ಕಾಗಿ ಕಾಣುತ್ತೆ ಗಾಡಿ ಅಂತಂದರೆ ಕ್ರೇಜಿ. ಸೇಮ್ ನಮ್ದ್ರಂಗೆ ಬರುತ್ತೆ ಅದನ್ನು, ಬಟ್ ಈ ಥರ ಕಾಣಿಸುತ್ತೆ ನಿಮಗೆ. ಸೊ ಇವತ್ತೆಲ್ಲ ಹೋಗ್ಬಿಟ್ಟು ನಂಬರ್ ಪ್ಲೇಟ್ ಹಾಕ್ಸ್ಕೊಂಬಂದರು. ಮೊನ್ನೆ ಎಲ್ಲ ಹೋಗ್ಬಿಟ್ಟು ಸೀಟ್ ಕವರು ಅದು ಇದು ಆಕ್ಸೆಸರೀಸ್ ಏನೇನು ಬೇಕಲ್ಲ, ಮ್ಯಾಗ್ವಿಲ್ ಗೀಗ್ವಿಲ್ ಎಲ್ಲ. ಇದು ಇಲ್ಲ ಮ್ಯಾಗ್ವಿಲ್ಲು, ಇದು ಶೋರೂಮಿಂದನೇ ಬಂದಿರೋದು ಅನಿಸುತ್ತೆ ಗೈಸ್. ಇದು ಶೋರೂಮಿಂದನೇ ಬಂದಿರೋದು, ಇದೇನು ಅಡಿಷ್ನಲಾಗಿ ಹಾಕ್ಸಿಲ್ಲ. ಬಟ್ ಚೆನ್ನಾಗಿದೆ, ಇದು ಒಂಥರ ಡಿಸೈನ್ ಡಿಫ್ರೆಂಟ್ ಆಗಿದೆ. ಸೊ ಹಿಂಗೆಲ್ಲ ಆಯಿತು ಇವತ್ತು ಗೈಸ್. ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋದೋ, ಅಲ್ಲಿ ನೋಡಿದ್ರೆ ಹಂಗಾಯಿತು. ಬರೀ ವಾಟ್ಸಪ್ಪಲ್ಲಿ ಆಧಾರ್ ಕಾರ್ಡ್ ಕಳಿಸಿದ್ರೆ ಸಾಕಾಗಿತ್ತು ಸರ್, ನಾನು ಮಾಡ್ಕೊಡ್ತಿದ್ದೆ ಅಂತಂದರು. ಆ್ಯಂಡ್ ಅದಾದಮೇಲೆ ನಮ್ಮವ್ರಿಗೇನೋ ಸ್ವಲ್ಪ ಐಟಮ್ ಬೇಕು ಅಂತಂದ್ರಲ್ಲ, ಅದು ಒಂದೇ ಸಕ್ಸಸ್ ಆಗಿದೆ, ಇನ್ನೇನು ಸಕ್ಸಸ್ ಆಗಲಿಲ್ಲ. ಆ್ಯಂಡ್ ಅದಾದಮೇಲೆ ಇದ್ರನ್ನ ತೊಗೊಂಡೋಗ್ಬಿಟ್ಟು ಮೈಸೂರು ತೊಗೊಂಡೋಗಿದ್ರು, ಅದನ್ನು ನನಗೆ ವಾಪಸ್ ತೊಗೊಂಬಂದವ್ರೆ. ಸೊ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಎವ್ರಿವೇರ್. ಅದೊಂದು ಐಟಮ್ ಅಂತಂದಿದ್ದು ಒಂದೇ ಯೂಸ್ಫುಲ್ ಆಗಿದ್ದು. ಸೊ ಈ ಥರ ಇತ್ತು ಗೈಸ್ ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ. ನಾನು ಅನ್ಕೊಂತೀನಿ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಯಾರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.